ಎಲ್ರಿಗೂ ನಮಸ್ಕಾರ. ಬ್ರಹ್ಮವಿದ್ ಗುರುಕುಲಕ್ಕೆ ನಿಮ್ಮನ್ನ ಬರ ಹೇಳ್ತಾ ಇದ್ದೀನಿ. ನಾನು ಪ್ರದೀಪ್. ನಮ್ಮದು 2ನೇ ಬ್ಯಾಚ್ ಆಫ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಇದೇ ನವೆಂಬರ್ 22-23ನೇ ತಾರೀಕು ಈ ತರಗತಿ ನಡೀತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:30ವರೆಗೂ ಇರುತ್ತೆ. ಇದರಲ್ಲಿ ನಿಮಗೆ ಲಂಚ್, ಕಾಫಿ, ಟೀ ವಿತ್ ಸರ್ಟಿಫಿಕೇಟ್ಸ್ ಎಲ್ಲವನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಇದು ಕೋರ್ಸ್ ಫೀಸ್ ಬಂದು 2 ದಿನಕ್ಕೆ 2,499 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಬಂದು ಈ ಕ್ಲಾಸಿಗೆ ಸೇರಿಕೊಳ್ಬೋದು. ಸೊ ಇಲ್ಲಿ ಏನೇನೆಲ್ಲ ನಾವು ಸಬ್ಜೆಕ್ಟ್ ಕವರ್ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲ ವಿಚಾರಗಳನ್ನು ಕವರ್ ಮಾಡ್ತೀವಿ. ಸೊ ಒಂದು ಜಾತಕವನ್ನು ನೀವು ವಿಶ್ಲೇಷಣೆ KP ಪದ್ಧತಿ ಮುಖಾಂತರ ಮಾಡೋದಕ್ಕೆ ಏನೇನೆಲ್ಲ ಬೇಕೋ ಅದು ಎಲ್ಲವನ್ನು ಕೂಡ ನಾವು ಈ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ ಮ್ಯಾರೇಜ್ ಮ್ಯಾಚಿಂಗ್ ಸಂಬಂಧಪಟ್ಟಿರುವಂಥ ವಿಚಾರ ಆಗಿರ್ಬೋದು, ಬರ್ತ್ ಟೈಮಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರ್ಬೋದು, ಅಥವಾ ಒಂದು ಪ್ರಶ್ನೆನ ನೋಡುವಂಥ ವಿಧಾನಕಗಳಾಗಿರ್ಬೋದು, ಸೂತ್ರಗಳಾಗಿರ್ಬೋದು. ಸೊ ಈ ಥರ ಅನೇಕ ವಿಚಾರಕಗಳಿದೆ. ಇಲ್ಲಿ ಯಾವುದೂ ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ ತಿಳಿಸ್ಕೊಡ್ತೀವಿ. ಆಸಕ್ತರು ದಯವಿಟ್ಟು ಬಂದು ಕಲಿತ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಓಕೆ, ಸೊ ಮೊದಲನೇದಾಗಿ ನಮ್ಮ ಆ್ಯಪ್ ಎಲ್ಲರ ಹತ್ರನೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ. ಸೊ ಎಲ್ಲರ ಹತ್ರನೂ ನಮ್ಮ ಆ್ಯಪ್ ಇದೆ. ಓಕೆನಾ? ಸೊ ಇದರಲ್ಲಿ ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥ ವಿಚಾರ ಏನು ಅಂತಂದ್ರೆ, ಇಲ್ಲಿ ಪ್ರಿಫರೆನ್ಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಸೊ ಈ ಪ್ರಿಫರೆನ್ಸ್ ಅನ್ನೋ ಒಂದು ಆಪ್ಷನ್ಗೆ ಹೋಗಿ ಈ ಪ್ರಿಫರೆನ್ಸ್ ಅಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡ್ಕೋಬೇಕು. ಸೊ ಅದನ್ನ ಚೇಂಜಸ್ ಮಾಡೋಣ. ಓಕೆ, ಸೊ ಪ್ರಿಫರೆನ್ಸ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿದ್ದೀನಿ ಈಗ. ಸೊ ನೀವಿಲ್ಲಿ ಅಸ್ಟ್ರಾಲಜರ್ ಡೀಟೇಲ್ಸ್ ಅನ್ನೋ ಜಾಗದಲ್ಲಿ ಆಕ್ಚುಲ್ ಆಗಿ ಸೊ ನಾನೀಗ ನನ್ನ ಡೀಟೇಲ್ಸ್ ಅನ್ನ ಹಾಕಿದ್ದೀನಿ. ಸೊ ನೀವಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಹಾಕಿ. ಓಕೆನಾ? ಸೊ ನಾನಿಲ್ಲಿ ನನ್ನ ಡೀಟೇಲ್ಸ್ ಅನ್ನ ಹಾಕಿದ್ದೀನಿ. ಸೊ ನೀವಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನ ಹಾಕೊಳ್ಳಿ. ಓಕೆನಾ? ರೈಟ್. ಅದಾದ್ಮೇಲೆ ಚಾರ್ಟ್ ಸ್ಟೈಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಸೌತ್ ಇಂಡಿಯನ್ ಚಾರ್ಟ್ ಸ್ಟೈಲ್ ಇದೆ, ನಾರ್ತ್ ಇಂಡಿಯನ್ ಇದೆ, ಮತ್ತೆ ನಾರ್ತ್ ಈಸ್ಟ್ ಇಂಡಿಯನ್ ಚಾರ್ಟ್ ಸ್ಟೈಲ್ ಅನ್ನೋದು ಇದೆ. ಸೊ ನಾವು ಸೌತ್ ಇಂಡಿಯನ್ ಚಾರ್ಟ್ ಸ್ಟೈಲ್ ನ ಯೂಸ್ ಮಾಡ್ತಾ ಇದೀವಿ. ಯಾರಾದ್ರೂ ನಾರ್ತ್ ಇಂಡಿಯನ್ ಚಾರ್ಟ್ ಸ್ಟೈಲ್ ಬೇಕು ಅನ್ನೋರು ಸೊ ನೀವು ಅದನ್ನ ಉಪಯೋಗಿಸಬಹುದು. ನೋ ಅಬ್ಜೆಕ್ಷನ್ಸ್. ಅದಾದ್ಮೇಲೆ ಡಿಫಾಲ್ಟ್ ಪ್ಲೇಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಸೊ ಈ ಡಿಫಾಲ್ಟ್ ಪ್ಲೇಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಈ ಡಿಫಾಲ್ಟ್ ಪ್ಲೇಸ್ ಅನ್ನೋದು ಜ್ಯೋತಿಷ್ಯರು ಎಲ್ಲಿದ್ದಾರೋ ಆ ಜಾಗವನ್ನು ನೀವಲ್ಲಿ ಡಿಫಾಲ್ಟ್ ಪ್ಲೇಸ್ ಆಗಿ ಉಪಯೋಗಿಸ್ಬೇಕು. ಉದಾಹರಣೆಗೆ ನಾನೀಗ ಮೈಸೂರಲ್ಲಿದ್ದೀನಿ ಅಂತಂದ್ರೆ ನಾನು ಮೈಸೂರು ಅಂತ ಹಾಕೋಬೇಕು. ನಾನಿರೋದು ಬೆಂಗಳೂರು, ಸೊ ಅದಕ್ಕೆ ಬೆಂಗಳೂರು ಅಂತ ನಾನು ಹಾಕೊಂಡಿದ್ದೀನಿ. ಸೊ ನೀವೆಲ್ಲ ಯಾವ ಊರಲ್ಲಿದ್ದೀರೋ ಆ ಊರನ್ನ ನೀವಲ್ಲಿ ಸೆಟ್ ಮಾಡ್ಕೋಬೇಕು. ಸೊ ನೀವು ಹೇಗೆ ಸೆಟ್ ಮಾಡ್ಕೋಬೇಕು ಅಂತಂದ್ರೆ, ಡಿಫಾಲ್ಟ್ ಪ್ಲೇಸ್ ಅಂತ ಇರುವಂತ ಜಾಗದಲ್ಲಿ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಬೆಂಗಳೂರು ಮೇಲೆ ನಿಮ್ಗೆ ಈ ರೀತಿಯಾಗಿರುವಂತ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಬಂದ ಮೇಲೆ ಆಕ್ಚುಲ್ ಆಗಿ ಈಗ ನೀವು ಯಾವ ಊರಲ್ಲಿದ್ದೀರೋ ಆ ಊರನ್ನ ನೀವು ಸೆಟ್ ಮಾಡ್ಕೊಳ್ಳಿ. ಓಕೆ, ಈ ತರ ಒಂದು 4 ಲೆಟರ್ನ ಟೈಪ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ. ಸ್ವಲ್ಪ ಹೆಸರು ದೊಡ್ಡದಾಗಿತ್ತು ಅಂತಂದ್ರೆ ಒಂದು 5ರಿಂದ 6 ಲೆಟರ್ ಟೈಪ್ ಮಾಡ್ತಾ ಇದ್ದಂಗೆ ಅಲ್ಲಿ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಮೈಸೂರು ಅಂತ ಅದ್ರ ಮೇಲೆ ಸೆಟ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಈ ರೀತಿ ಮೈಸೂರು ಕರ್ನಾಟಕ ಇಂಡಿಯಾ ಅಂತ ಬರುತ್ತೆ. ಆಮೇಲೆ ಗೋ ಅಂತ ಕೊಡಬೇಕು. ಕೊಟ್ಟಿದ ತಕ್ಷಣ ಗೋ ಅಂತ ಈ ರೀತಿ ಬಂದ್ಬಿಡುತ್ತೆ. ಬಂದ ಮೇಲೆ ಇಲ್ಲೊಂದು ಟಿಕ್ ಮಾರ್ಕ್ ಇದೆ ನೋಡಿ. ಸೊ ಆ ಟಿಕ್ ಮಾರ್ಕ್ ಮೇಲೆ ಪ್ರೆಸ್ ಮಾಡಿದಾಗ ಡಿಫಾಲ್ಟ್ ಪ್ಲೇಸ್ ಅನ್ನ ತಗೊಳುತ್ತೆ. ಇಲ್ಲಿದೆ ನೋಡಿ ಕೆಳಗಡೆ, ಅದ್ರ ಮೇಲೆ ಕೊಟ್ಟಿದ ತಕ್ಷಣ ಮೈಸೂರನ್ನು ಡಿಫಾಲ್ಟ್ ಪ್ಲೇಸ್ ಅನ್ನು ತಗೊಳುತ್ತೆ. ಸಪೋಸ್ ನೀವು ಕೊಟ್ರಿ ಈಗ ಟಿಕ್ ಮಾರ್ಕ್ ಅನ್ನು, ಸೊ ಅವಾಗ ನೀವು ನೋಡಿದಾಗ ಆಕ್ಚುಲ್ ಆಗಿ ಇಲ್ಲಿ ಜಾತಕ ಅಥವಾ ಹಾರೋಸ್ಕೋಪ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ ತಕ್ಷಣನೇ ನಿಮ್ಗೆ ಇಲ್ಲಿ ಬರ್ತ್ ಪ್ಲೇಸ್ ಜಾಗದಲ್ಲಿ ಡಿಫಾಲ್ಟ್ ಆಗಿ ಮೈಸೂರು ಅನ್ನೋದನ್ನ ತೋರಿಸ್ತಾ ಇರ್ತದೆ. ಓಕೆನಾ? ಡಿಫಾಲ್ಟ್ ಪ್ಲೇಸ್ ಇಲ್ಲಿ ಮೈಸೂರು ಅಂತ ತೋರಿಸ್ತದೆ. ಬಟ್ ಆದ್ರೆ ಈಗ ನಾನಿರೋದು ಬೆಂಗಳೂರು, ಸೊ ಅದಕ್ಕೆ ನಾನು ವಾಪಸ್ ಅದನ್ನ ಬೆಂಗಳೂರು ಅಂತ ಹಾಕೊಳ್ತೀನಿ. ಬಟ್ ನೀವು ಇರುವಂತ ಜಾಗವನ್ನ ಅಲ್ಲಿ ಹಾಕೋಬೇಕು. ಓಕೆನಾ? ಅದು ಬಹಳ ಇಂಪಾರ್ಟೆಂಟ್. ರೈಟ್. ಸೊ ಅದಾದ್ಮೇಲೆ ಐನಾಂಶ ಬಂದು ನಾವು ಯೂಸ್ ಮಾಡುವಂತ ಐನಾಂಶ ಬಂದು ನ್ಯೂಕಮ್ಸ್ ಒರಿಜಿನಲ್ ಅನ್ನೋ ಐನಾಂಶವನ್ನ ಉಪಯೋಗಿಸ್ತೀವಿ. ಸೊ ಇದೇ ಐನಾಂಶವನ್ನ ನೀವು ಸೆಟ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇದೇ ಐನಾಂಶವನ್ನೇ ಇಂಡಿಯನ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಕೂಡ ಉಪಯೋಗಿಸುತ್ತೆ. ಆಕ್ಚುಲ್ ಆಗಿ ಅವರ ರಾಷ್ಟ್ರೀಯ ಪಂಚಾಂಗದಲ್ಲಿ ಇದೇ ಐನಾಂಶವನ್ನ ಉಪಯೋಗಿಸೋದು. ಸೊ ನಾವು ಕೂಡ ಇದೇ ಐನಾಂಶವನ್ನೇ ಉಪಯೋಗಿಸುವಂಥದ್ದು. ಓಕೆನಾ? ಸೊ ತುಂಬಾ ಜನ ಬಂದು ಇಷ್ಟು ದಿನ ಲಹರಿ ಅಥವಾ ಚಿತ್ರಪಕ್ಷ ಯೂಸ್ ಮಾಡ್ತಾ ಇರ್ತಾರ. ಕೆಲವರು ರಾಮನ್ ಐನಾಂಶವನ್ನ ಉಪಯೋಗಿಸ್ತಾ ಇರ್ತಾರ. ಇನ್ನೂ ಕೆಲವರು ಬಂದು ಕೃಷ್ಣಮೂರ್ತಿ ಒರಿಜಿನಲ್ ಅನ್ನೋ ಐನಾಂಶವನ್ನು ಯೂಸ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರು ಕೊಟ್ಟಿರುವಂಥದ್ದು.
ಅದಾದ್ಮೇಲೆ ಬಂದಂಥವ್ರು KP ನ್ಯೂ ಅಂತ ಮಾಡಿದ್ರು, ಅಂದ್ರೆ ಕೃಷ್ಣಮೂರ್ತಿ ನ್ಯೂ ಅಯನಾಂಶ ಅಂತ ಒಂದು ತಗೊಂಬಂದ್ರು, ಕೃಷ್ಣಮೂರ್ತಿ ಸ್ಟ್ರೈಟ್ ಲೈನ್ ಅಂತ ತಂದ್ರು, ಕೃಷ್ಣಮೂರ್ತಿ ಸ್ವಿಸ್ ಎಫಿಮರಿಸ್ ಅಂತ ಕೆಲವು ತಂದ್ರು. ಸೊ ಅದು ಯಾವುದು ಕೂಡ ನಾವು ಉಪಯೋಗಿಸೋದಿಲ್ಲ. ನಾವು ಉಪಯೋಗಿಸೋದು ನ್ಯೂಕಮ್ಸ್ ಒರಿಜಿನಲ್ ಅನ್ನೋ ಅಯನಾಂಶವನ್ನು ಉಪಯೋಗಿಸ್ತೀವಿ. ಓಕೆನಾ? ಸೊ ಅದಾದ್ಮೇಲೆ ಲ್ಯಾಂಗ್ವೇಜ್ ಆಕ್ಚುಲ್ ಆಗಿ ನಾನು ಇಂಗ್ಲಿಷ್ ಅಂತ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಆ ಲ್ಯಾಂಗ್ವೇಜ್ ಅನ್ನ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಅರೆ, 1 ಸೆಕೆಂಡ್. ಯಾಕೆ ಕಟ್ ಆಯ್ತು? ಟ್ಯಾಬ್ ಇಂದ ಇಂಟರ್ನೆಟ್. ಒಂದೇ ನಿಮಿಷ. ಜಾಯಿನ್ ಆಯ್ತು ವಾಪಸ್ ಆ ಟ್ಯಾಬ್ ಆಟೋಮೆಟಿಕ್ ಆಗಿ. ಸರ್ ಈ ಡಿಗ್ರಿ ಹತ್ರ ಎಲ್ಲ ಏನು ಮಾಡಂಗಿಲ್ವಾ ಸರ್ ಚೇಂಜಸ್? ಏನು ಬೇಡ ಮೇಡಮ್. ಅದು ಅಯನಾಂಶದ ಡಿಗ್ರಿ ಕ್ಯಾಲ್ಕುಲೇಷನ್ಸ್ ನೀವೇನಾದ್ರೂ ಪ್ಲಸ್ ಮೈನಸ್ ಮಾಡ್ಕೋಬೇಕು ಅಂತಂದ್ರೆ ಮಾತ್ರನೇ ಅದು ಆಪ್ಷನ್. ಬಟ್ ಆದ್ರೆ ಅದೇನು ಬೇಡ ಆಕ್ಚುಲಿ. ಏನಾಯ್ತು? ಎಸ್, ಬಂತು. ಓಕೆನಾ? ರೈಟ್. ಅಂದ್ರೆ ಅದನ್ನ ಕಸ್ಟಮ್ ಅಯನಾಂಶ ಉಪಯೋಗಿಸೋದಕ್ಕೋಸ್ಕರ ಅದನ್ನ ಕೊಟ್ಟಿರುವಂತದ್ದು. ಸೊ ಅದನ್ನೇನು ಮಾಡುವಂಥದ್ದು ಬೇಡ. ಸೊ ಲ್ಯಾಂಗ್ವೇಜ್ ನಿಮ್ಗೆ ಹೇಗೆ ಬೇಕೋ ಪ್ರಿಫರೆನ್ಸ್ಗೆ ಆ ಲ್ಯಾಂಗ್ವೇಜ್ ಅನ್ನ ಹಂಗೆ ಉಪಯೋಗಿಸಿ. ಅದಾದ್ಮೇಲೆ ಆಲ್ವೇಸ್ ಕೀಪ್ ಸ್ಕ್ರೀನ್ ಆನ್ ಅಂತ ಒಂದು ಆಪ್ಷನ್ ಇದೆ ಆಕ್ಚುಲ್ ಆಗಿ. ಸೊ ನಾನು ಅದನ್ನ ಎಸ್ ಅಂತ ಕೊಟ್ಟಿದ್ದೀನಿ. ಯಾಕೆಂದ್ರೆ ನಾನು ಕನ್ಸಲ್ಟೇಷನ್ ಮಾಡ್ಬೇಕಂದ್ರೆ ಅಥವಾ ಕ್ಲಾಸ್ ಮಾಡ್ಬೇಕಂದ್ರೂ ಸ್ಕ್ರೀನ್ ಆಫ್ ಆಗಬಾರ್ದು ಈ ಆಪ್ ಉಪಯೋಗಿಸ್ಬೇಕಂದ್ರೆ ಅನ್ನೋದಕ್ಕೋಸ್ಕರ ಆ ಆಪ್ಷನ್ ಕೊಟ್ಟಿದ್ದೀನಿ. ಮತ್ತೆ ಲೂನಾರ್ ನಾಡ್ ಕ್ಯಾಲ್ಕುಲೇಷನ್ಸ್ ಅಂತ ಕರಿತೀವಿ. ಅದು ರಾಹು ಕೇತುಗೆ ಮಾತ್ರನೇ. ಅದನ್ನ ನಾವು ಸೌತ್ ಇಂಡಿಯನ್ಸ್ ಮೀನ್ ನಾಡ್ ನ ಉಪಯೋಗಿಸ್ತೀವಿ. ಓಕೆನಾ? ಸೊ ನಾರ್ತ್ ಇಂಡಿಯನ್ಸ್ ಮಾತ್ರನೇ ಆಕ್ಚುಲ್ ಆಗಿ ಟ್ರೂ ನಾಡ್ ಅನ್ನು ಉಪಯೋಗಿಸ್ತಾರೆ. ಬಟ್ ಅದು ನಾವೆಲ್ಲ ಸೌತ್ ಇಂಡಿಯನ್ಸ್ ಮೀನ್ ನಾಡ್ ಅನ್ನು ಉಪಯೋಗಿಸ್ಬೇಕು. ಅದೇ ಕರೆಕ್ಟ್ ಆಕ್ಚುಲ್ ಆಗಿ. ಓಕೆನಾ? ಅದಾದ್ಮೇಲೆ ಅಷ್ಟಕ ವರ್ಗ ಕ್ಯಾಲ್ಕುಲೇಷನ್ಸ್ ಇದೆ. ಸೊ ಅದು ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಉಪಯೋಗಿಸಬಹುದು. ಅದರಲ್ಲೇನು ನಮ್ಮ ಸಜೆಷನ್ಸ್ ಏನು ಇಲ್ಲ. ನಾನು ಪರಶರ ಉಪಯೋಗಿಸ್ತಾ ಇದೀನಿ, ಷಡ್ಬಲನು ಅಷ್ಟೇ ಪರಶರ ಉಪಯೋಗಿಸ್ತಾ ಇದೀನಿ. ಕೆಲವರು ಫಲದೀಪಿಕವನ್ನ ಉಪಯೋಗಿಸ್ತಾರೆ. ಸೊ ನಿಮಗೆ ಬೇಕು ಅಂತಂದ್ರೆ ಅದನ್ನ ಚೇಂಜಸ್ ಮಾಡ್ಕೋಬಹುದು. ಯೋಗಿ ಅವಯೋಗಿನೂ ಅಷ್ಟೇ, ನಿಮಗೆ ಹೇಗ್ ಬೇಕೋ ಹಾಗೆ ನಿಮಗೆ ಯಾವ ತರ ಅದನ್ನ ಉಪಯೋಗಿಸ್ತಾ ಇದ್ದೀರೋ ಇಷ್ಟು ದಿನ ಅಥವಾ ನೀವು ಎಲ್ಲಿ ಕಲ್ತಿದ್ದೀರೋ ಅದ್ರ ಪ್ರಕಾರ ನಿಮ್ಗೆ ಅವ್ರು ಸಜೆಷನ್ ಕೊಟ್ಟಿದ್ರೆ ಅದನ್ನ ನೀವು ಇಲ್ಲಿ ನೀವು ಉಪಯೋಗಿಸಬಹುದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಷಡ್ಬಲ ಕ್ಯಾಲ್ಕುಲೇಷನ್ ಪರಾಶರನ ಸರ್? ಇಟ್ಕೊಳ್ಳಿ ಮೇಡಮ್, ಏನ್ ತಪ್ಪಿಲ್ಲ ಅದು ಆಕ್ಚುಲಿ. ಬಹಳ ಮುಖ್ಯವಾಗಿರುವಂತ ಒಂದು ಸೆಟ್ಟಿಂಗ್ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ, ಸಮ್ ಅಡಿಷನಲ್ ಸೆಟ್ಟಿಂಗ್ ಆನ್ ಪ್ರೋಗ್ರೆಷನ್ ಅಂಡ್ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅನ್ನೋ ಒಂದು ಟ್ಯಾಬ್. ಇಲ್ಲೇನೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ನಾನು ಏನ್ ಸೆಟ್ ಮಾಡಿದೀನೋ ಆ ಇದನ್ನ ಮಾತ್ರನೇ ನೀವು ಸೆಟ್ ಮಾಡ್ಕೊಳ್ಳಿ. ಒಂದು ಬಂದು ಮೂನ್ ಪ್ರೋಗ್ರೆಷನ್ ಇನ್ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅನ್ನೋ ಒಂದು ಆಪ್ಷನ್, ಮತ್ತೆ ಯೂಸ್ ಸೋರ್ಸ್ ಪ್ಲಾನೆಟ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದೆ. ಓಕೆ, ಈ ಎರಡು ಇದನ್ನ ಮಾತ್ರನೇ ಆನ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ 4 ಆನ್ ಆಗಿರುತ್ತೆ. ಒಂದು ಯೂಸ್ ಕಸ್ಪಲ್ ಸಬ್ಸಬ್ಲಾಡ್ ಅನ್ನೋದು ಆನ್ ಆಗಿರುತ್ತೆ. ಸೊ ನಿಮ್ಮ ಆಪ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ನಿಮ್ಮ ಫೋನ್ ಅಲ್ಲಿ ಇರುವಂತಹದ್ರಲ್ಲಿ ಈ 4 ಬಟನ್ ಆನ್ ಆಗಿರುತ್ತೆ ಆಕ್ಚುಲಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಮೂನ್ ಪ್ರೋಗ್ರೆಷನ್ ಇನ್ ಕಸ್ಪಲ್ ಸಿಗ್ನಿಫಿಕೇಟರ್, ಯೂಸ್ ಸಬ್ಸಬ್ಲಾಡ್, ಯೂಸ್ ಸ್ಟಾರ್ ಲಾರ್ಡ್ ಅಂದ್ರೆ ಕಸ್ಪಲ್ ಸ್ಟಾರ್ ಲಾರ್ಡ್, ಪ್ಲಾನೆಟ್ ಪೊಸಿಷನ್ ಫಾರ್ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅನ್ನೋ ಒಂದು ಆಪ್ಷನ್ ಇಷ್ಟು ಆನ್ ಅಲ್ಲಿ ಇರುತ್ತೆ. ಇದನ್ನ ಏನ್ ಮಾಡ್ಬೇಕು, ಇದೆರಡನ್ನು ಆಫ್ ಮಾಡ್ಕೊಳ್ಳಿ, ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆನ್ ಅಲ್ಲಿ ಇರ್ಬೇಕು, ಎರಡೇ. ಸರ್ ಯಾವ್ದನ್ನ ಆಫ್ ಮಾಡ್ಬೇಕು ಸರ್? ಮೂನ್ ಪ್ರೊಸೆಸ್ ಮೂನ್ ಪ್ರೋಗ್ರೆಷನ್ ಇನ್ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅನ್ನ ಆನ್ ಮಾಡ್ಕೊಳ್ಳಿ. ಯೂಸ್ ಕಸ್ಪಲ್ ಸಬ್ಸಬ್ಲಾಡ್ ಅನ್ನೋದನ್ನ ಆಫ್ ಮಾಡ್ಕೊಳ್ಳಿ ಇಲ್ಲಿ. ಮತ್ತೆ ಯೂಸ್ ಕಸ್ಪಲ್ ಸ್ಟಾರ್ ಲಾರ್ಡ್ ಅನ್ನೋದನ್ನ ಆಫ್ ಮಾಡ್ಕೊಳ್ಳಿ. ಯೂಸ್ ಸೋರ್ಸ್ ಪ್ಲಾನೆಟ್ ಅನ್ನ ಆನ್ ಮಾಡ್ಕೊಳ್ಳಿ. ಆಮೇಲೆ ಪ್ಲಾನೆಟ್ ಪೊಸಿಷನ್ ಫಾರ್ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅಂತ ಇರುತ್ತೆ, ಅದನ್ನ ಕೂಡ ನೀವು ಆಫ್ ಮಾಡಿ. ಆಫ್ ಮಾಡ್ಬೇಕಾ ಸರ್? ಆಫ್ ಮಾಡಬೇಕು. ಓಕೆ, ಈಗ ಸದ್ಯಕ್ಕೆ ಮಾತ್ರನೇ ಈ ಕ್ಲಾಸ್ ಒಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ನಾನೇನ್ ಮಾಡ್ತಾ ಇದೀನಿ, ಮೂನ್ ಪ್ರೋಗ್ರೆಷನ್ ಅನ್ನೋದನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಮೂನ್ ಪ್ರೋಗ್ರೆಷನ್ ಅನ್ನೋದನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ.
ಆಮೇಲೆ ನಾನು ಆಫ್ ಮಾಡ್ತೇನೆ. ನಿಮಗೆ ಬೇಕು ಅಂತಂದ್ರೆ ನೀವು ಅದನ್ನು ಉಪಯೋಗಿಸ್ಬೋದು, ಬೇಡ ಅಂದ್ರೆ ಅದು ಆಫಲ್ಲಿ ಇರಲಿ. ಬೇಕು ಅಂತ ಲಗ್ನ ಪ್ರೋಗ್ರೆಷನ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಈಗ, ಸುಮ್ಮನೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ. ಆಮೇಲೆ ಅದನ್ನ ಆಫ್ ಮಾಡ್ಬಿಡ್ತೇನೆ. ಓಕೆನಾ? ರೈಟ್. ಸೊ ಈಗ ನಾನು ಟಿಕ್ ಮಾರ್ಕ್ ಕೊಡ್ತಾ ಇದೀನಿ. ಟಿಕ್ ಮಾರ್ಕ್ ಮೇಲೆ ಕೊಟ್ಟಿದ ತಕ್ಷಣನೇ ಸೆಟ್ಟಿಂಗ್ ಆಗೋಯ್ತು ಅಂತ ಅರ್ಥ. ಎಲ್ಲ ಸೆಟ್ಟಿಂಗ್ ಆಗಿದೆ. ಈಗ ಉದಾಹರಣೆಗೆ ನಾನು ಒಂದು ಜಾತಕ ತಗೊಳ್ತಾ ಇದ್ದೀನಿ, ಜಾತಕಕ್ಕೆ ಹೋಗಿದ್ದೇನೆ. ಸೊ ಇಲ್ಲಿ ನೀವು ಯಾವ್ಯಾವ ಜಾತಕಗಳನ್ನು ಹಾಕಿದಿರೋ ಅದೆಲ್ಲ ಲಿಸ್ಟ್ ಬರುತ್ತೆ. ನಾನು ಸುಮ್ಮನೆ ಒಂದು ಜಾತಕ ತಗೊಳ್ತಾ ಇದ್ದೀನಿ ಈಗ. ಓಕೆ, ಈಗ ಇದೊಂದು ಜಾತಕ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಹಾರೋಸ್ಕೋಪ್ ಡೀಟೇಲ್ಸ್ ಅನ್ನೋದನ್ನ ತೋರಿಸುತ್ತೆ. 28 ಜುಲೈ 1990 ಹುಟ್ಟಿರುವಂಥದ್ದು, 10:44. ಓಕೆ, ಬೆಂಗಳೂರಲ್ಲಿ ಹುಟ್ಟಿರುವಂಥದ್ದು. ಸೊ ಇವ್ರಿಗೆ ಇವಾಗ ವಯಸ್ಸು ಬಂದು 35 ವರ್ಷ 3 ತಿಂಗಳು. ಆಕ್ಚುಲ್ ಆಗಿ ಚಿತ್ತಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದ್ದಾರೆ, ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಜನ್ಮ. ಓಕೆ, ಸೊ ಇದೊಂದು ಜಾತಕ. ಸೊ ಈಗ ನೀವು ಇಲ್ಲಿ ಎಲ್ಲ ಹಾರೋಸ್ಕೋಪ್ಗೆ ಅಂದ್ರೆ ಜಾತಕಕ್ಕೆ ಸಂಬಂಧಪಟ್ಟಿರುವಂತ ರಾಶಿ ನಕ್ಷತ್ರ ಇದೆಲ್ಲವನ್ನ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿಂದ ನೀವು ಶುರು ಮಾಡಬೇಕು. ಯಾಕೆ ಇದನ್ನ ಫ್ರಂಟ್ ಪೇಜ್ ಅಲ್ಲೇ ಕೊಟ್ಟಿದ್ದೀವಿ ಅಂದ್ರೆ, ಯಾವುದೇ ಒಂದು ಜಾತಕವನ್ನ ನೀವು ಫಲ ಹೇಳ್ತಾ ಇದ್ದೀರಾ ಅಂತಂದ್ರೆ ವಯಸ್ಸು ಬಹಳ ಮುಖ್ಯ. ಅವ್ರದ್ದು ಎಷ್ಟು ವಯಸ್ಸು ಏನು ಅಂತ ತಿಳ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಈ ವಯಸ್ಸು ಎಷ್ಟು ಅವ್ರದ್ದು ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದರ ಡೀಟೇಲ್ಸ್ ಅನ್ನ ಇಲ್ಲಿ ಫ್ರಂಟ್ ಪೇಜ್ ಅಲ್ಲೇ ಹಾಕಿ. ಅದಾದ್ಮೇಲೆ ಕುಂಡಲಿ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಈ ಕುಂಡಲಿಯಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಎಲ್ಲಾ ವರ್ಗ ಕುಂಡಲಿಗಳು ಇದೆ. ಸೊ ಇಲ್ಲಿರುವಂತದ್ದು ಏನು ಅಂತಂದ್ರೆ V1 V2 V3 ಇದೆಲ್ಲ ಇದೆಯಲ್ಲ, ಇದನ್ನ ವರ್ಗ ಕುಂಡಲಿಗಳು ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಡಿವಿಷನಲ್ ಚಾರ್ಟ್ಸ್ ಅಂತಾನು ಕೂಡ ಕರಿತೀವಿ ನಾವು. ಓಕೆನಾ? ಸೊ ಇಲ್ಲಿ ರಾಶಿ ಚಾರ್ಟ್ ಆದ್ಮೇಲೆ ಶ್ರೀಪತಿ ಬಾಬಾ ಚಾರ್ಟ್ ಅನ್ನು ಕೂಡ ಕೊಟ್ಟಿದ್ದೀವಿ ಕೆಳಗಡೆ. ಅದ್ರ ಕೆಳಗಡೆ ಹಾಗೆ ನೀವು ಬಂದ್ರೆ ನವಾಂಶವನ್ನ ಕೊಟ್ಟಿದ್ದೀವಿ. ಹಾಗೆ ನೀವು ಈ V1 V2 V3 V4 ಇದ್ರ ಮೇಲೆಲ್ಲ ಟಚ್ ಮಾಡಿದ್ರೆ ಆಕ್ಚುಲ್ ಆಗಿ ಅದನ್ನು ಕೂಡ ಆಡ್ ಆನ್ ಆಗ್ತಾ ಹೋಗುತ್ತೆ. V10 ದಶಾಂಶ, ಸೊ ಅದೆಲ್ಲ ಆಡ್ ಆಗ್ತಾ ಹೋಗುತ್ತೆ ಆಕ್ಚುಲಿ. ಓಕೆ, ಸೊ ಹೀಗೆ. ಓಕೆನಾ? ಸೊ ಟಚ್ ಮಾಡ್ತಾ ಇದ್ರೆ ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ಆಡ್ ಆನ್ ಆಗ್ತಾ ಹೋಗುತ್ತೆ. ಈಗ ನಾನು ಎಲ್ಲವನ್ನ ಸುಮ್ಮನೆ ಕೊಡ್ತೀನಿ, ಆಮೇಲೆ ಆಫ್ ಮಾಡ್ಬಿಡ್ತೀನಿ. ಈಗ ಸುಮ್ಮನೆ ಆಡ್ ಆನ್ ಆಗ್ತಾ ಹೋಗುತ್ತೆ. ಓಕೆ, ನೋಡಿ ಎಲ್ಲ ವರ್ಗ ಕುಂಡಲಿಗಳು ಬಂದ್ಬಿಡುತ್ತೆ. ಸೊ ಇಲ್ಲಿಂದ ನೀವು ಪ್ರೆಡಿಕ್ಷನ್ಸ್ಗೆ ಉಪಯೋಗಿಸ್ಬೋದು. ಓಕೆನಾ? ರೈಟ್. ಸೊ ಇಲ್ಲಿ ನವಾಂಶ ಮಾತ್ರನೇ ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ಸೊ ನಿಮಗೆ ಬೇಕು ಅಂತಂದ್ರೆ ಇದನ್ನೆಲ್ಲವನ್ನ ನೀವು ಉಪಯೋಗಿಸ್ಬೋದು. ನಿಮ್ಗೆ ಉಪಯೋಗಿಸಕ್ ಬಂದ್ರೆ ನೀವು ಇದನ್ನ ಉಪಯೋಗಿಸ್ಬೋದು. ಆದ್ರೆ ನಾವು ಇದ್ರ ಬಗ್ಗೆ ಏನನ್ನು ಕೂಡ ಟೀಚಿಂಗ್ ಮಾಡೋದಿಲ್ಲ ಆಕ್ಚುಲಿ. ಓಕೆನಾ? ಯಾಕೆಂದ್ರೆ ನಾವು ಅದು ಯಾವುದನ್ನು ಕೂಡ ತಗೊಳ್ಳೋದಿಲ್ಲ ಪ್ರಿಡಿಕ್ಷನ್ಸ್ ಮಾಡೋದಕ್ಕೆ. ಅದಾದ್ಮೇಲೆ ಪ್ಲಸಿಡಸ್ ಚಾರ್ಟ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಪ್ಲಸಿಡಸ್ ಬಾಬಾ ಅಂತ ಕರಿತೀವಿ. ಸೊ ಇಲ್ಲಿಂದನೇ ನಾವು ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡ್ತೀವಿ. ಅದಾದ್ಮೇಲೆ ಪ್ರತಿಯೊಂದನ್ನು ಕೂಡ ಕಸ್ಪಲ್ ಪೊಸಿಷನ್ಸ್ ಇಂದ ತಗೊಂಡು ಪ್ರೆಡಿಕ್ಷನ್ಸ್ ಮಾಡೋದಕ್ಕೆ ಇಲ್ಲಿ ಈ ಪ್ಲೇಸ್ ಇಂದ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಬಟ್ ಆದ್ರೆ ಈ ಟ್ಯಾಬ್ ಅನ್ನ ನಾವು ಪ್ರೆಡಿಕ್ಷನ್ ಮಾಡೋದಕ್ಕೆ ಉಪಯೋಗಿಸೋದಿಲ್ಲ. ಸೊ ಹಾಗೆ ನೀವು ಸ್ಕ್ರೋಲ್ ಮಾಡಿದ್ರೆ ಈಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಪ್ಲಸಿಡಸ್ ಬಾಬಾ ಚಾರ್ಟ್ ಅನ್ನೋದಿದೆ. ಅದ್ರ ಕೆಳಗಡೆನೆ ಫಾರ್ಚುನಾ ಪಾಯಿಂಟ್ ಇದೆ, ಮೂನ್ ಪ್ರೋಗ್ರೆಷನ್ ಇದೆ, ಲಗ್ನ ಪ್ರೋಗ್ರೆಷನ್ ಇದೆ. ಓಕೆನಾ? ಸೊ ಅದಾದ್ಮೇಲೆ ನೈನ್ ಪ್ಲಾನೆಟ್ ಪೊಸಿಷನ್ಸ್ ಅಂತ ಕರಿತೀವಿ ಇದನ್ನ. 9 ಗ್ರಹಗಳ ಪೊಸಿಷನ್ಸ್ಗಳು ಎಲ್ಲಿಂದ ಇದೆ ಅಂತ ನೋಡಿ. ಈಗ ಎಷ್ಟು ಡಿಗ್ರಿಲಿ ಬಿದ್ದಿದೆ, ಯಾವ ರಾಶಿ, ಯಾವ ನಕ್ಷತ್ರ, ನಕ್ಷತ್ರಾಧಿಪತಿ, ಉಪ ಅಧಿಪತಿ, ಉಪ ಅಧಿಪತಿ ಮತ್ತು SSS ಲಾರ್ಡ್ ಅನ್ನೋದ್ರವರೆಗೂ ಕೊಟ್ಟಿದ್ದೀವಿ. ಅದಾದ್ಮೇಲೆ 12 ಭಾವಗಳು, ಅದರ ಡಿಗ್ರಿ ಎಷ್ಟು, ಯಾವ ರಾಶಿಯಲ್ಲಿ ಬಿದ್ದಿದೆ, ಯಾವ ನಕ್ಷತ್ರದಲ್ಲಿದೆ, ಯಾವ ನಕ್ಷತ್ರಾಧಿಪತಿ, ಅದರ ಉಪ ಅಧಿಪತಿ, ಉಪ ಅಧಿಪತಿ ಮತ್ತು SSS ಕೂಡ ಇಲ್ಲೂ ಕೊಟ್ಟಿದ್ದೀವಿ. ಓಕೆನಾ? ಸೊ ಈಗ ನಿನ್ನೆ ನಾನು ಚಂದ್ರನಿಗೆ ಮಾತ್ರನೇ ಒಂದು ಸ್ಪೆಷಲ್ ರೂಲ್ ಅನ್ನ ಕೊಟ್ಟಿದ್ದೆ. ಚಂದ್ರ ತನ್ನ ದಶಾಭುಕ್ತಿ ಮುಖಾಂತರ ತನ್ನ ಫಲವನ್ನ ಕೊಡ್ತಾನೆ ಅನ್ನೋ ವಿಚಾರವನ್ನ ಹೇಳಿದ್ದೆ ನಾನು. ಕರೆಕ್ಟಾ? ಸೊ ಈಗ ಏನ್ ಮಾಡ್ತೀನಿ ನಾನು, ಈ ಜಾತಕದವರು ಹುಟ್ಟಿರುವಂತ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಅನ್ನ ಹಾಕ್ತೇನೆ. ಓಕೆ, ಸೊ 28 ಜುಲೈ. ಸೊ ಈಗ ನೀವು ನೋಡಿದ್ರೆ ಆಕ್ಚುಲ್ ಆಗಿ ಹಾಗೆ ಸ್ಕ್ರೋಲ್ ಮಾಡ್ತೀನಿ ನೋಡಿ. ಸೊ ಈ ಚಾರ್ಟ್ ಒಳಗಡೆ ನೋಡಿ ಆಕ್ಚುಲ್ ಆಗಿ ಮಾರ್ಕ್ ಮಾಡ್ತೀನಿ ಈಗ. ಸೊ ಲಗ್ನ ಎಷ್ಟು ಡಿಗ್ರಿಲಿ ಬಿದ್ದಿದೆ ಅಂತ ನೋಡಿ. 17 ಡಿಗ್ರಿ 52 ನಿಮಿಷದಲ್ಲಿ ಬಿದ್ದಿದೆ. ಅದ್ರ ಪಕ್ಕದಲ್ಲೇ ಚಂದ್ರನೂ ಇದೆ ನೋಡಿ. ಸೊ ಲಗ್ನ 17 ಡಿಗ್ರಿ 52 ನಿಮಿಷಕ್ಕೆ ಬಿದ್ದಿದೆ. ಅದ್ರ ಪಕ್ಕದಲ್ಲಿ ಚಂದ್ರನೂ ಇದೆ ಆಕ್ಚುಲ್ ಆಗಿ.
25 ಡಿಗ್ರಿ 57 ನಿಮಿಷದಲ್ಲಿ ಬಿದ್ದಿದೆ. ಹಾಗೆ ಅದ್ರ ಕೆಳಗಡೆ ನೋಡಿದ್ರೆ ಎಂ ಪಿ ಮತ್ತು ಎಲ್ ಪಿ ಅನ್ನೋದನ್ನ ತೋರಿಸುತ್ತೆ. ಈ ಎಂ ಪಿ ಮತ್ತು ಎಲ್ ಪಿ ಅಂತಂದ್ರೆ ಏನು ಅಂತಂದ್ರೆ ಇದನ್ನ ಮೂನ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಓಕೆ, ಇದನ್ನ ಮೂನ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಈ ಎಲ್ ಪಿ ಮತ್ತು ಎಂ ಪಿ ನ ನಾವು ಮೂನ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಇಲ್ಲಿದೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಆಕ್ಚುಲ್ ಆಗಿ ಮೂನ್ ಪ್ರೋಗ್ರೆಷನ್ ನ ಅಬ್ಸರ್ವ್ ಮಾಡಿ. ಮೇಲ್ಗಡೆ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅದು ಕನ್ಯಾ, ಚಿತ್ತಾ ನಕ್ಷತ್ರ, 1ನೇ ಪಾದ ಅಂತ ತೋರಿಸ್ತಾ ಇದೆ. ಕುಜನ ನಕ್ಷತ್ರ ರಾಹುವಿನ ಸಬ್ಬಲ್ಲಿ ತೋರಿಸ್ತಾ ಇದೆ, ಅಂದ್ರೆ ಕುಜನ ನಕ್ಷತ್ರದಲ್ಲಿದೆ. ಸೊ ಅದಾದ್ಮೇಲೆ ರಾಹುವಿನ ಸಬ್ಬಲ್ಲಿ ಇದೆ, ಚಂದ್ರನ ಸಬ್ಬಲ್ಲಿ ಇದೆ, ಕೇತುವಿನ ಟ್ರಿಪಲ್ ಅಲ್ಲಿ ಇದೆ ಅಂತ ಅರ್ಥ. ಅದರ ಅರ್ಥ ಏನು? ಕುಜ ದಶೆ, ರಾಹು ಭುಕ್ತಿ, ಚಂದ್ರನ ಅಂತರ್ಭುಕ್ತಿ, ಕೇತುವಿನ ಸೂಕ್ಷ್ಮ ನಡೀತಾ ಇದೆ ಇವ್ರಿಗೆ ಅಂತ ಅರ್ಥ. ಅದಕ್ಕೆ ಇದನ್ನು ನಾವು ಮೂನ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಚಂದ್ರ ತನ್ನ ದಶಾಭುಕ್ತಿ ಮುಖಾಂತರ ಜನ್ಮ ಕುಂಡಲಿಯಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅಂತ ಹೇಳಿದ್ದೀನಿ ಅಲ್ವಾ? ಈಗ ಮೂವ್ಮೆಂಟ್ ಹೇಗಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ಈಗ ನಾನು ಕ್ಲೋಸ್ ಮಾಡಿದ್ದೀನಿ. ಸೊ ಇವಾಗ ಏನ್ ಮಾಡ್ತೀನಿ, ಇಲ್ಲಿ ನಾನು ಸುಮಾರು ಇವಾಗ ಅವ್ರಿಗೊಂದು 5 ವರ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. ಸೊ 5 ಇಯರ್ಸ್ಗೆ ಆಗ್ತದೆ. ಸೊ ಈಗ 5 ವರ್ಷ ಆಯ್ತು. 5 ವರ್ಷ ಆದಾಗ ಅವ್ರಿಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅಂತ ನೋಡಿ. ಆಕ್ಚುಲ್ ಆಗಿ ಸೊ ಚಂದ್ರ ಈಗ ಜನ್ಮ ಚಂದ್ರ ಬಂದು ಆಕ್ಚುಲ್ ಆಗಿ 25 ಡಿಗ್ರಿ 57 ನಿಮಿಷಕ್ಕೆ ಇದೆ. ಆದ್ರೆ ಚಂದ್ರ ತನ್ನ ದಶಾಭುಕ್ತಿ ಮುಖಾಂತರ ಆಕ್ಚುಲ್ ಆಗಿ ಮೂವ್ಮೆಂಟ್ ಆಗಿದೆ. ಎಲ್ಲಿ ಬಂದಿದೆ? ಮೂನ್ ಪ್ರೋಗ್ರೆಷನ್ ಅಲ್ಲಿ ತುಲಾ ರಾಶಿಯಲ್ಲಿ ಬಂದಿದೆ. ಇಲ್ಲಿ ಮೇಲ್ ನೋಡಿ, ಈಗ ಮೇಲ್ ಮಾರ್ಕ್ ಮಾಡ್ತಾ ಇದೀನಿ, ರೈಟಾ? ಮೂನ್ ಪ್ರೋಗ್ರೆಷನ್ ನೋಡಿ, ತುಲಾ ರಾಶಿ ಚಿತ್ತಾ ನಕ್ಷತ್ರ 4ನೇ ಪಾದದಲ್ಲಿ ಇದೆ. ಕುಜದಶನೆ, ಆದ್ರೆ ಸೂರ್ಯನ ಭುಕ್ತಿ ಇವರಿಗೀಗ ನಡೀತಾ ಇದೆ. ಕರೆಕ್ಟಾ? ಕುಜದಶೆ, ಸೂರ್ಯ ಭುಕ್ತಿ ಈಗ ಅವ್ರಿಗೂ ನಡೀತಾ ಇರುತ್ತೆ. ಸೂರ್ಯ ಭುಕ್ತಿ, ಶುಕ್ರನ ಅಂತರ್ಭುಕ್ತಿ ನಡೀತಾ ಇದೆ, ಚಂದ್ರನ ಸೂಕ್ಷ್ಮ ನಡೀತಾ ಇದೆ ಈಗ ಅಂತ ಅರ್ಥ. ಈಗ ಅದನ್ನೇ ಇವಾಗ ಇನ್ನೂ ಒಂದು 5 ವರ್ಷ ಮುಂದೆ ಹಾಕೋಣ ಆಕ್ಚುಲಿ, ಅಲ್ವಾ? ಇನ್ನೂ ಒಂದು 5 ವರ್ಷ ಮುಂದೆ ಹಾಕೋಣ. ಸೊ ಈಗ ಏನ್ ಮಾಡ್ತೀನಿ, 2000 ಅಂತ ತಗೊಳ್ತೀನಿ. ಅದೇ ಡೇಟ್ ಚೇಂಜ್ ಮಾಡಿಲ್ಲ. 28 ಜುಲೈ 2000. ಈಗ 10 ವರ್ಷ ಆಯ್ತು ಅವ್ರಿಗೆ. ಈಗ ಮೂನ್ ಪ್ರೋಗ್ರೆಷನ್ ಅನ್ನು ನೋಡಿ. ಆಕ್ಚುಲ್ ಆಗಿ ಇವರ ಜಾತಕದಲ್ಲಿ ಚಂದ್ರ 9 ಡಿಗ್ರಿ 54 ನಿಮಿಷಕ್ಕೆ ಬಂದಿದೆ. ಇಲ್ಲಿ ಚಂದ್ರ ಈಗ ತುಲಾ ರಾಶಿ ಸ್ವಾತಿ ನಕ್ಷತ್ರಕ್ಕೆ ಹೋಗಿದೆ. ಸೊ ಸ್ವಾತಿ ನಕ್ಷತ್ರಕ್ಕೆ ಹೋದ್ರೆ ಮಾತ್ರ ನಾವು ಹೇಳಕ್ಕಾಗೋದು ರಾಹುವಿನ ದಶೆ ಅವರಿಗೆ ಪ್ರಾರಂಭ ಆಗಿದೆ. ಕುಜ ದಶೆ ಮುಗಿದು ರಾಹುವಿನ ದಶೆ ಅವರಿಗೆ ಪ್ರಾರಂಭ ಆಗಿದೆ. ಈಗ ರಾಹು ದಶೆ ಗುರುಭುಕ್ತಿ ನಡೀತಾ ಇದೆ. ಯಾವಾಗ ಅವ್ರಿಗೆ 10 ವರ್ಷ ತುಂಬದ ಮೇಲೆ ರಾಹು ದಶೆ ಗುರುಭುಕ್ತಿ ನಡೀತಾ ಇದೆ. ಈಗ ಅದನ್ನ ಇನ್ನೂ ಒಂದು 5 ವರ್ಷ ಮುಂದೆ ಹಾಕ್ತಾನೆ. ಈಗ ನೋಡಿ, ಸುಮ್ಮನೆ 15. ಈಗ ನೋಡಿ, ಈಗೇನ್ ನಡೀತಾ ಇದೆ ನೋಡಿ. ಅದೇ ಚಂದ್ರ ತುಲಾರಾಶಿ ಸ್ವಾತಿ ನಕ್ಷತ್ರ 3ನೇ ಪಾದಕ್ಕೆ ಹೋಗ್ತಾನೆ. ಸೊ ಅವಾಗ ರಾಹು ದಶೆ ಬುಧ ಭುಕ್ತಿ ನಡೀತಾ ಇದೆ. ಈಗ ಅದೇ ಇನ್ನೊಂದು 5 ವರ್ಷ ಇನ್ಕ್ರೀಸ್ ಮಾಡ್ತಾನೆ. ಸೊ 2010. ಸೊ ಈಗ ನೋಡಿ, ಆಕ್ಚುಲ್ ಆಗಿ ಅದೇ ರಾಹು ದಶೆ ಶುಕ್ರ ಭುಕ್ತಿ ನಡೀತಾ ಇದೆ. ಈಗ ಅದನ್ನೇ ನಾನೀಗ ಮತ್ತೆ ಇನ್ನೊಂದು 5 ವರ್ಷ ಇನ್ಕ್ರೀಸ್ ಮಾಡ್ತಾ ಇದೀನಿ. ಗುರುದಶೆ ಸ್ಟಾರ್ಟ್ ಆಯ್ತು. ಈಗ ಗುರುದಶೆ ಸ್ಟಾರ್ಟ್ ಆಯ್ತು ಇವ್ರಿಗೆ. ಈಗ ಗುರುದಶೆ ಗುರು ಭುಕ್ತಿ ನಡೀತಾ ಇದೆ. ಸೊ ಇವಾಗ 28/7/2015 ರೈಟಾ? ಸೊ ಇವ್ರಿಗೆ ಇವಾಗ ವಯಸ್ಸು ಎಷ್ಟಿದೆ ಅಂತ ನೋಡಿ, 25 ವರ್ಷ. ಕರೆಕ್ಟಾ? 25 ವರ್ಷಕ್ಕೆ ಗುರುದಶೆ ಗುರುಭುಕ್ತಿ ನಡೀತಾ ಇದೆ. ಈಗ ಗುರುದಶೆ ಗುರುಭುಕ್ತಿ ನಡೀತಾ ಇರೋರ್ಗೀಗ ಚಂದ್ರ ಎಲ್ಲಿದ್ದಾನೆ ನೋಡಿ, ತುಲಾ ರಾಶಿ ವಿಶಾಖ ನಕ್ಷತ್ರಕ್ಕೆ ಬರಬೇಕು. ಆವಾಗ ಮಾತ್ರನೇ ಅವ್ರಿಗೆ ಗುರುದಶೆ ನಡೀತಾ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಯಾವುದೇ ಒಂದು ಪರಿಹಾರ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಮದುವೆ ಮಾಡಬೇಕು ಅಂದ್ರೂ ಕೂಡ ಚಂದ್ರ ತನ್ನ ನಿಂತಿರೋ ಜಾಗ ಅಥವಾ ಚಂದ್ರ ಇರುವಂತ ಜಾಗದ ಮೇಲಿಂದ ನಾವು ಫಲವನ್ನ ನುಡಿಯೋಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅಥವಾ ಮದುವೆ ಹೊಂದಾಣಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕರೆಕ್ಟ್ ತಾನೆ? ಇವತ್ತು ಯಾರೇ ಬಂದು ನಮ್ಮ ಹತ್ರ ಒಂದು ಮದುವೆ ಮ್ಯಾಚಿಂಗ್ ಮಾಡ್ಕೊಡಿ ಅಂತ ಕೇಳಿದ್ರೆ, ಗಣಕೂಟ ಮಾಡ್ಕೊಡಿ ಅಂತ ಕೇಳಿದ್ರೆ ನಾವು ಹೀಗೆ ಮ್ಯಾಚಿಂಗ್ ಮಾಡೋದು.
ಅಥವಾ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ಪಂಚಾಂಗದ ಪ್ರಕಾರ ಈ ನಕ್ಷತ್ರದವ್ರಿಗೆ ಈ ನಕ್ಷತ್ರ ಆಗ ಬರುತ್ತೆ, ಇಷ್ಟು ಕೂಟ ಬರುತ್ತೆ ಅಂತ ಹೇಳಿ ಅದರಲ್ಲೇ ಕೊಟ್ಬಿಟ್ಟಿರ್ತಾರೆ. ನೋಡ್ಕೊಂಡು ಆಗತ್ತಪ್ಪ ಮದುವೆ ಮಾಡ್ಬೋದು ಅಂತ ಮಾಡ್ಬಿಡ್ತಾರೆ ಮದುವೆನ. ಆಮೇಲೆ ಒಂದಿನ ಬರ್ತಾರೆ, ಆಕ್ಚುಲಿ ನಾವು ಎಲ್ಲ ನೋಡ್ಕೊಂಡು ಮಾಡಿದ್ವಿ ನಾವು, ಆದ್ರೂ ಪ್ರಾಬ್ಲಮ್ ಬಂತು. ಬರ್ತಾರ ಬರಲ್ವ? ಎಷ್ಟು ಜನ ಹೇಳ್ತೀರಾ ಮದುವೆ ಮಾಡ್ಕೊಂಡು ನೋಡ್ಕೊಂಡು ಜಾತಕ ತೋರಿಸಿ ಮದುವೆ ಮಾಡಿದ್ರು ಕೂಡ ಜೀವನದಲ್ಲಿ ತೊಂದರೆ ಅನುಭವಿಸ್ತಾ ಇದೀವಿ ಅಂತ ಎಷ್ಟು ಜನ ಬಂದು ಹೇಳ್ತಾರೆ ಗೊತ್ತಾ? ಸೊ ಅದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಔಟ್ಡೇಟೆಡ್ ಆಗಿರುವಂತ ಕೆಲವೊಂದು ವಿಚಾರಗಳನ್ನು ನಾವು ಉಪಯೋಗಿಸೋದ್ರಿಂದಾನೇ ಆಕ್ಚುಲ್ ಆಗಿ ಈ ರೀತಿ ಆಗುವಂಥದ್ದು. ಸೊ ಮದುವೆ ಹೊಂದಾಣಿಕೆ ಮಾಡ್ಬೇಕಂದ್ರೆ ಆಗಿರ್ಬೋದು, ನೀವು ಪರಿಹಾರಗಳನ್ನ ಮಾಡ್ಕೊಳ್ಳುವಾಗ ಆಗಿರ್ಬೋದು, ನಡೀತಾ ಇರುವಂತ ದಶಾಭುಕ್ತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಪ್ರತಿಯೊಂದು ಫಲವನ್ನು ನಿಮಗೆ ಅನುಭವಿಸ್ಬೇಕು, ಸಿಗಬೇಕು ಅಂತ ಇದ್ರೆ ಈ ದಶಾಭುಕ್ತಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಆ ದಶಾಭುಕ್ತಿ ಅನ್ನೋದು ಬೇರೆ ಯಾವ ಗ್ರಹಕ್ಕೂ ಕೊಟ್ಟಿಲ್ಲ, ಬರೀ ಚಂದ್ರನ್ಗೆ ಮಾತ್ರನೇ ಕೊಟ್ಟಿರುವಂಥದ್ದು. ಈಗ ನೋಡಿ, ಈಗ ಇವ್ರಿಗೆ 25 ವಯಸ್ಸು. ಸೊ ನಾನೇನ್ ಮಾಡ್ತೀನಿ, ಇನ್ನೂ ಒಂದು 5 ವಯಸ್ಸು ಇನ್ಕ್ರೀಸ್ ಮಾಡ್ತೀನಿ. ಆಕ್ಚುಲ್ ಆಗಿ ಈಗ 2020ಕ್ಕೆ ಹಾಕ್ತೀನಿ, ಅದೇ ಡೇಟ್ ಆಕ್ಚುಲ್ ಆಗಿ. ಈಗ ಗುರುದಶೆ ಬುಧ ಭುಕ್ತಿ ನಡೀತಾ ಇದೆ, ಕರೆಕ್ಟಾ? ಅದನ್ನೇ ನಾನು ಇನ್ನೊಂದು 5 ವರ್ಷ ಇನ್ಕ್ರೀಸ್ ಮಾಡ್ತೀನಿ. ನೆನ್ನೆ ಇವಾಗ ನೋಡಿ, ಗುರುದಶೆ ಚಂದ್ರ ಭುಕ್ತಿ ನಡೀತಾ ಇದೆ. ಈಗ ವಿಶಾಖ ನಕ್ಷತ್ರ 3ನೇ ಪಾದಕ್ಕೆ ಹೋಗಿದೆ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ನೌ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಈಗಿನ ಸಮಯಕ್ಕೆ ಇಲ್ಲಿರುವಂತ ನೌ ಅನ್ನೋ ಒಂದು ಆಪ್ಷನ್ ನಾನು ಇಷ್ಟೊತ್ತು ಎಲ್ಲಿ ಮಾಡ್ತಾ ಇದ್ದೆ, ಟ್ರಾನ್ಸೆಟ್ ಫಾರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮಾಡ್ತಾ ಇದ್ದೆ. 28/7/2025 ನಾನು ಈ ಟ್ರಾನ್ಸೆಟ್ ನ ಉಪಯೋಗಿಸ್ತಾ ಇದ್ದೆ ಈಗ. ಸೊ ಈಗ ನೌ ಅನ್ನೋ ಒಂದು ಆಪ್ಷನ್ ಕೊಡ್ತೇನೆ ನೋಡಿ. ಸೊ ಅದಕ್ಕಿಂತ ಮುಂಚೆ ಏಜ್ ಚೆಕ್ ಮಾಡ್ಕೊಳ್ಳಿ, 35 ವರ್ಷ 000 ಟೈಮ್. ಯಾಕಂದ್ರೆ ಇಲ್ಲಿ ನಾನು 28/7/2025 ಅಂತ ಹಾಕಿದ್ದೀನಿ ಅಲ್ವಾ? ಸೊ ಈಗ ನಾನು ನೌ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ ತಕ್ಷಣನೇ ಈಗ ನಡೀತಾ ಇರುವಂತ ಭುಕ್ತಿ ನೋಡಿ, ಆಕ್ಚುಲ್ ಆಗಿ ಗುರುದಶೆ ಚಂದ್ರ ಭುಕ್ತಿ ಕುಜನ ಅಂತರ್ಭುಕ್ತಿ ನಡೀತಾ ಇದೆ. ಈಗ ಎಷ್ಟು ವಯಸ್ಸು ಅವ್ರಿಗೆ? 35 ವಯಸ್ಸು 3 ತಿಂಗಳು 14 ದಿನ ಆಗಿದೆ. ಈಗ ಅಂತರ್ಭುಕ್ತಿ ನೋಡಿ, ಗುರುದಶೆ ಚಂದ್ರಭುಕ್ತಿ ಕುಜನ ಅಂತರ್ಭುಕ್ತಿ ನಡೀತಾ. ಸೊ ಇದನ್ನೇ ನೀವು ಇಲ್ಲೋಗಿ ವಿಂಶೋತ್ರಿ ದಶಾ ಸಿಸ್ಟಮ್ ಹೋಗಿ ನೀವು ಚೆಕ್ ಮಾಡಿದ್ರು ಕೂಡ ಅದನ್ನೇ ತೋರಿಸುತ್ತೆ. ಓಕೆ, ನಾ ಈಗ ಉದಾಹರಣೆಗೆ ಸುಮ್ಮನೆ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತಾನೆ, ಅವ್ರ ಜನ್ಮ ಸಮಯಕ್ಕೆ ಹಾಕ್ತಾನೆ. ಓಕೆ, ಓಕೆ ಈಗ ನೋಡಿ, ಕುಜ ದಶೆ ರಾಹು ಭುಕ್ತಿ, ಚಂದ್ರನ ಅಂತರ, ಕೇತುವಿನ ಸೂಕ್ಷ್ಮ, ಗುರುವಿನ ಪ್ರಾಣಕ್ಕೆ ನಡೀತಾ ಇದೆ. ಇಲ್ಲಿ ಏನೋ ಚೇಂಜಸ್ ಇದೆಯಾ ಅಂದ್ರೆ ಚೇಂಜಸ್ ಇಲ್ಲ. ಆಕ್ಚುಲ್ ಆಗಿ ಚಂದ್ರ ತನ್ನ ದಶಾಭುಕ್ತಿ ಮುಖಾಂತರ ಮುಂದೆ ಮುಂದೆ ಹೋಗುತ್ತೆ. ಇಲ್ಲೂ ಕೂಡ ಅದೇ ರೀತಿ ಅವರ ಜನ್ಮ ಜಾತಕದಲ್ಲೂ ಕೂಡ ಮುಂದೆ ಹೋಗುತ್ತೆ. ಈಗ ಅದೇ 5 ವರ್ಷ ನಾನು ಇಲ್ಲಿ ನೋಡಿ, ಈಗ ಅದೇ 5 ವರ್ಷ ನಾನು ಏನ್ ಮಾಡ್ತೀನಿ, ಮುಂದೆ ಹಾಕ್ತೀನಿ. ಓಕೆ, ರಾಹು ದಶೆ ಏನ್ ಭುಕ್ತಿ ನಡೀತಾ ಇತ್ತು ಅಂತ ನೋಡಿ. ಈಗ ರಾಹು ದಶೆ ಸೂರ್ಯ ಭುಕ್ತಿ ನಡೀತಾ ಇದೆ. ಸೊ ಇಲ್ಲೇನ್ ನಡೀತಾ ಇದೆ ನೋಡಿ, ಕುಜ ದಶೆ ಸೂರ್ಯ ಭುಕ್ತಿ ನಡೀತಾ ಇದೆ. ಇಲ್ಲೂ ಕೂಡ ನಿಮಗೆ ವಿಂಶೋತ್ತರ ದಶಾ ಸಿಸ್ಟಮ್ ಚಾರ್ಟ್ ಅಲ್ಲೂ ಕೂಡ ಕುಜ ದಶೆ ಸೂರ್ಯ ಭುಕ್ತಿನೇ ನಡೀತಾ ಇದೆ. ಐ ಥಿಂಕ್ ಇದೊಂದು ಕ್ಲಾರಿಟಿ ಬಂದಿರುತ್ತೆ ಅಂತ ಅನ್ಕೊಳ್ತೇನೆ. ಇದೇ ರೀತಿನೇ ಆಕ್ಚುಲ್ ಆಗಿ ಜಾತಕದಲ್ಲಿ ಲಗ್ನನು ಕೂಡ ಆಕ್ಚುಲ್ ಆಗಿ ಮೂವ್ಮೆಂಟ್ ಮಾಡ್ತಾರೆ. ಬಟ್ ಇದನ್ನ ಲಗ್ನ ದಶೆ ಅಂತ ತಗೊಳ್ತಾರೆ. ಬಟ್ ಅವ್ರು ಈಗ ಇನ್ನೂ ಇದನ್ನು ರಿಸರ್ಚ್ ಇನ್ನೂ ಇದರಲ್ಲೇ ನಡೀತಾ ಇದೆ ಆಕ್ಚುಲ್ ಆಗಿ. ಸೊ ಇದನ್ನ ಲಗ್ನ ಪ್ರೋಗ್ರೆಷನ್ ಅಂತ ಕರೀತಾರೆ. ಓಕೆನಾ? ಸೊ ಈಗ ಉದಾಹರಣೆಗೆ ಅದೇ ಜನ್ಮ ಇದನ್ನ ತಗೊಳ್ತಾರೆ, ಟೈಮ್ ಅನ್ನು ನೋಡಿ. ನೀವು ಇಲ್ಲಿ ನೋಡ್ಬೋದು ಆಕ್ಚುಲ್ ಆಗಿ. ಸೊ ಲಗ್ನ ಸೇಮ್ ಟು ಸೇಮ್ ಇರ್ತದೆ. ಸೊ ಲಗ್ನ ಇಲ್ಲಿ 17°52 ಇಲ್ಲಿ LP ಅನ್ನೋದು ಲಗ್ನ ಪ್ರೋಗ್ರೆಷನ್ ಅಂತ ಕರಿತೀವಿ. ಅದನ್ನು ಕೂಡ ಆಕ್ಚುಲಿ 17°52 ಇದೆ. ಓಕೆನಾ? ಇಲ್ಲೂ ಅಷ್ಟೇ ನೋಡಿ, ಮೇಲೆ ಲಗ್ನ ಪ್ರೋಗ್ರೆಷನ್, ಕನ್ಯಾ ರಾಶಿ ಹಸ್ತ ನಕ್ಷತ್ರ 3ನೇ ಪಾದದಲ್ಲಿದೆ. ಹಸ್ತ ನಕ್ಷತ್ರದ ಅಧಿಪತಿ ಯಾರು? ಚಂದ್ರ. ಬುಧನ ನಕ್ಷತ್ರ ಅಂದ್ರೆ ಬುಧನ ಸಬ್ಬು ಮತ್ತೆ ಶುಕ್ರನ SSS ಅಲ್ಲಿ ಇದೆ. ಇದೇ ತರನೇ ಲಗ್ನ ಪ್ರೋಗ್ರೆಷನ್ ಮಾಡ್ತಾರೆ ಆಕ್ಚುಲ್ ಆಗಿ. ಅದನ್ನು ಕೂಡ ಲಗ್ನ ದಶೆ ಮುಖಾಂತರನೇ, ಅಂದ್ರೆ ಚಂದ್ರನ ಹೇಗೆ ದಶಾಭಕ್ತಿ ಮುಖಾಂತರ ಮೂವ್ ಮಾಡ್ತಾರೋ ಅದೇ ಅಳತೆ, ಅದೇ ಕ್ಯಾಲ್ಕುಲೇಷನ್ಸ್, ಅದೇ ಸೇಮ್ ಎಲ್ಲಾನು ಕೂಡ. ಬಟ್ ಅದೇ ಲಗ್ನನ ಮೂವ್ಮೆಂಟ್ ಮಾಡ್ತಾರೆ. ಈಗ ಅದನ್ನೇ ಸುಮ್ಮನೆ ನಾನು 10 ವರ್ಷಕ್ಕೆ ತಗೊಂಡೋಗ್ತೀನಿ ನೋಡಿ, 2000. ಈಗ ನೋಡಿ, ಅದೇ ಹಸ್ತ ನಕ್ಷತ್ರದಲ್ಲಿ ಇದ್ದಿದ್ದಂತ ಲಗ್ನ ಈಗ ಚೇಂಜ್ ಆಗಿದೆ. ತುಲಾ ರಾಶಿ ಚಿತ್ತಾ ನಕ್ಷತ್ರ 4ನೇ ಪಾದದಲ್ಲಿದೆ.
ಅದೇ ಇದನ್ನ ನಾನು ಇನ್ನೊಂದು 10 ವರ್ಷಕ್ಕೆ ನಾನು ಇನ್ಕ್ರೀಸ್ ಮಾಡ್ಕೊಂಡ್ರೆ ಆಕ್ಚುಲ್ ಆಗಿ ನೋಡಿ ಈಗ ಅದೇ ತುಲಾ ರಾಶಿ ಸ್ವಾತಿ ನಕ್ಷತ್ರದಲ್ಲಿದೆ, ರಾಹುವಿನ ನಕ್ಷತ್ರ ಬುಧನ ಸಬ್ಬಲ್ಲಿದೆ. ಇನ್ನೊಂದು 10 ವರ್ಷನ ತಗೊಳ್ಳೋಣ. ನೋಡಿ ಈಗ ಗುರುದಶೆ ಗುರುಭುಕ್ತಿ ಅಂದ್ರೆ ವಿಶಾಖ ನಕ್ಷತ್ರ 1ನೇ ಪಾದಲ್ಲಿ ಹೋಗ್ತಾ ಇದೆ. ಗುರುದಶೆ ಗುರುಭುಕ್ತಿ, ಬುಧನ ಸೂಕ್ಷ್ಮ ಬುಧನ ಅಂತರ, ಶನಿನ ಸೂಕ್ಷ್ಮ ನಡೀತಾ ಇದೆ. ಈಗ ಸುಮ್ಮನೆ ನೋವು ಅಂತ ಕೊಡ್ತಾ ಇದೀನಿ. ಈಗ ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಚಂದ್ರ ತನ್ನ ದಶಾಭುಕ್ತಿ ಮುಖಾಂತರ ವಿಶಾಖ ನಕ್ಷತ್ರ 3ನೇ ಪಾದದಲ್ಲಿ ಹೋಗ್ತಾ ಇದೆ. ಗುರುದಶೆ ಚಂದ್ರಭುಕ್ತಿ ನಡೀತಾ ಇದೆ ಈಗ ಅಂತ ಅರ್ಥ. ಅದೇ ರೀತಿ ಲಗ್ನ ಎಲ್ಲಿ ಹೋಗ್ತಾ ಇದ್ದಾನೆ ಈಗ ಅಂತ ನೋಡಿದ್ರೆ ಆಕ್ಚುಲ್ ಆಗಿ ಗುರುದಶೆ ಬುಧ ಭುಕ್ತಿಯಲ್ಲಿ ಹೋಗ್ತಾ ಇದೆ. ಓಕೆನಾ? ಸೊ ಇದು ಚಂದ್ರ ಮತ್ತು ಲಗ್ನದ ಪ್ರೋಗ್ರೆಷನ್. ಬಟ್ ಆದ್ರೆ ನಾವು ಬರೀ ಚಂದ್ರನ ಮಾತ್ರ ತಗೊಳ್ತಾ ಇದೀವಿ, ಲಗ್ನನ ಪ್ರೋಗ್ರೆಷನ್ ಅಲ್ಲಿ ತಗೊಳ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಲಗ್ನ ಅನ್ನೋದು ಸ್ಥಿರ, ಸ್ಟೇಬಲ್, ಒಂದೇ ತರ ಇರುತ್ತೆ, ಮೂವ್ಮೆಂಟ್ ಆಗಲ್ಲ ಅನ್ನೋದು. ಯಾಕಂದ್ರೆ ನಿಮ್ಮ ಲಗ್ನ ಡಿಗ್ರಿ ಯಾವ ಪಾಯಿಂಟ್ ಅಲ್ಲಿ ಬಿದ್ದಿರುತ್ತೋ ಅಲ್ಲಿಂದನೇ ನಿಮಗೆ ಜೀವ ಅಥವಾ ನಿಮ್ಮ ಪ್ರಾಣ ಶುರು ಆಗಿದೆ ಅಂತ ಅರ್ಥ. ಸೊ ಅದರಿಂದ ಲಗ್ನ ಮೂವ್ಮೆಂಟ್ ಆಗೋದಿಲ್ಲ. ಬಟ್ ಆದ್ರೆ ಲಗ್ನ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಕೆಲವರು. ಬಟ್ ಆದ್ರೆ ಈ ರೀತಿ ಉಪಯೋಗಿಸಲ್ಲ. ಬೇರೆ ತರದ ಕ್ಯಾಲ್ಕುಲೇಷನ್ಸ್, ಬೇರೆ ತರದ ಮೆಥಡಾಲಜಿಯಲ್ಲಿ ಲಗ್ನವನ್ನ ಮೂವ್ಮೆಂಟ್ ಮಾಡಿ ಈಗಲೂ ಕೂಡ ಅಸ್ಟ್ರಾಲಜಿನ ಕಾನ್ಸೆಪ್ಟ್ಗಳನ್ನ ರೆಡಿ ಮಾಡಿ ಡೆವಲಪ್ ಮಾಡಿ ಉಪಯೋಗಿಸ್ತಾ ಇದ್ದಾರೆ. ಬಟ್ ಆದ್ರೆ ಅದು ಲಗ್ನ ಅನ್ನೋದು ಸ್ಥಿರ. ಸೊ ಅದು ಚೇಂಜಸ್ ಆಗೋದಿಲ್ಲ ಆಕ್ಚುಲಿ ಯಾವಾಗ್ಲೂ ಕೂಡ. ಅದು ಆ ಡಿಗ್ರಿ ಪಾಯಿಂಟ್ ಅನ್ನೋದು ಫಿಕ್ಸ್ಡ್. ಯಾಕಂದ್ರೆ ಆ ಪಾಯಿಂಟ್ ಅಲ್ಲಿ ನೀವು ಜನನ ಆಗಿರ್ತೀರ. ಆ ಪಾಯಿಂಟ್ ಅನ್ನ ಫಿಲ್ ಮಾಡೋದಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ಫಿಲ್ ಮಾಡೋದಕ್ಕೆ ಯಾರ ಕೈಲಾಗಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಾನು ಈ ಜಾಗದಲ್ಲಿ ಈ ಕೂತಿದ್ದೀನಿ. ಈ ಜಾಗ, ಈ ಪಾಯಿಂಟ್ ಅಲ್ಲಿ, ಈ ಸಮಯದಲ್ಲಿ ಯಾರಾದ್ರೂ ಬಂದು ಬೇರೆಯವ್ರು ಕೂತ್ಕೊಳ್ಳೋದಕ್ಕಾಗತ್ತಾ? ಬೇರೆಯವ್ರು ಬಂದು ಈ ಜಾಗವನ್ನ ಫಿಲ್ ಮಾಡಕ್ಕಾಗತ್ತಾ ಅಂದ್ರೆ ಆಗೋದೇ ಇಲ್ಲ. ಯಾರ ಕೈಲಾದ್ರೂ ಆಗತ್ತಾ? ಈಗ ನಾನು ಇಲ್ಲಿ ಕೂತಿ, ನಾನು ಎದ್ದು ಹೋದ್ಮೇಲೆ ಬೇಕಾದ್ರೆ ಯಾರು ಬೇಕಾದ್ರೂ ಬರ್ಬೋದು ಇಲ್ಲಿ. ಆದ್ರೆ ಯಾರಾದ್ರೂ ಬಂದು ಈಗ ಕೂತ್ಕೊಳ್ಳೋಕ್ಕಾಗತ್ತಾ ಈ ಜಾಗದಲ್ಲಿ ಅಂತ ಕೇಳಿದ್ರೆ ಆಗಲ್ಲ. ಸೊ ಆ ಪಾಯಿಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಲಗ್ನ ಅನ್ನೋದು ಸ್ಥಿರ. ಲಗ್ನ ಬಹಳ ಬಹಳ ಇಂಪಾರ್ಟೆಂಟ್ ಒಂದು ಜಾತಕದಲ್ಲಿ. ಓಕೆನಾ? ಸೊ ಈಗ ನಾನೇನ್ ಮಾಡ್ತೀನಿ, ಈ ಪ್ರೋಗ್ರೆಷನ್ಸ್ಗಳನ್ನು ನಾನು ಈಗ ಆಫ್ ಮಾಡ್ತಾ ಇದ್ದೀನಿ ಆಕ್ಚುಲಿ. ಓಕೆನಾ? ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅದನ್ನ ಆಫ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಅದನ್ನ ಯಾಕೆ ಆಫ್ ಮಾಡ್ತೀನಿ ಅಂದ್ರೆ ಅದು ಇವಾಗ ಚಾರ್ಟ್ ಮಧ್ಯದಲ್ಲಿ ಕಾಣಿಸಲ್ಲ, ಅದು ಅಷ್ಟೇ. ಬಟ್ ಆದ್ರೆ ಅದು ಇರುತ್ತೆ. ಎಲ್ಲಿರುತ್ತೆ ಅಂತಂದ್ರೆ ಮೇಲ್ಗಡೆ ಮಾತ್ರನೇ ಕಾಣಿಸುತ್ತೆ. ಈಗ ಉದಾಹರಣೆಗೆ ಅದು ರಾಶಿ ಚಾರ್ಟ್ ಅಲ್ಲೋ ಅಥವಾ ಪ್ಲಸಿಡಸ್ ಚಾರ್ಟ್ ಒಳಗಡೆ ಕಾಣಿಸಲ್ಲ. ಓಕೆನಾ? ಸೊ ಆದ್ರೆ ಇಲ್ಲಂತೂ ಇದ್ದೇ ಇರುತ್ತೆ, ಇದು ಆನಲ್ಲೇ ಇರುತ್ತೆ, ಇಲ್ಲಿರುತ್ತೆ. ನೀವು ಇಲ್ಲಿಂದ ನೋಡ್ಕೋಬಹುದು ಆಕ್ಚುಲಿ. ಇದು ನೋಡಿದ್ರೇನೆ ಸಾಕು ಅವ್ರಿಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅಂತ ನೀವು ಹೇಳ್ಬಿಡ್ಬೋದು. ದಶಾಭುಕ್ತಿ ಅಂತರ ನಡೀತಾ ಇದೆ ಅಂತ ಹೇಳ್ಬಿಡ್ಬೋದು. ಓಕೆನಾ? ಅದೇ ರೀತಿನೇ ನಾವೇನ್ ಮಾಡಿದೀವಿ, ಇಲ್ಲಿ ಕಸ್ಪಲ್ ಚಾರ್ಟ್ ಅಂದ್ರೆ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಇದೆ ನೋಡಿ, ಅದರಲ್ಲಿ ಪಿಂಕ್ ಕಲರ್ ಕೊಟ್ಟಿದ್ದೀವಿ ಚಂದ್ರನಿಗೆ. ಸೊ ಚಂದ್ರ ಇಲ್ಲಿ ಗುರುವಿನ ನಕ್ಷತ್ರ ಚಂದ್ರನ ಸುಬ್ಬಲ್ಲಿ ಹೋಗ್ತಾ ಇದೆ. ಸೊ ಇದು ದಶಾಭಕ್ತಿ ಮುಖಾಂತರ ಕೊಡ್ತಾ ಇದೆ ಅಂತ ಅರ್ಥ. ಅದೇ ರೀತಿ 12 ಭಾವಗಳಲ್ಲಿ ನೀವು ನೋಡಿದಾಗ ಚಂದ್ರನಿಗೆ ಎಲ್ಲಿ ಚಂದ್ರ ಸಬ್ಲಾರ್ಡ್ ಆಗಿ ಬರುತ್ತೋ ಅಲ್ಲಿ ಪಿಂಕ್ ಕಲರ್ ಬಾರ್ಡರ್ ಇರುತ್ತೆ. ಓಕೆ, ಸೊ ಈಗ ನೀವು ನೋಡ್ಬೋದು, ನಾನು ಸುಮ್ಮನೆ ಚೇಂಜ್ ಮಾಡ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಈಗ ವಾಪಸ್ 28 ಜುಲೈ. ಸೊ ಈಗ ನೋಡಿ, ರೈಟ್. ಓಕೆನಾ? ಚಂದ್ರ ಕುಜ ನಕ್ಷತ್ರ ರಾಹುವಿನ ಸಬ್ಬು, ಕರೆಕ್ಟಾ? ಅಂದ್ರೆ ಇವರಿಗೆ ಕುಜ ದಶೆ ರಾಹು ಭಕ್ತಿ ನಡೀತಾ ಇದೆ. ಸೊ ಅದನ್ನೇ ನಾನು ಈಗ ನೆಕ್ಸ್ಟ್ ಒಂದು 5 ಇಯರ್ಸ್ ಅಥವಾ 10 ಇಯರ್ಸ್ ಇನ್ಕ್ರೀಸ್ ಮಾಡಿದ್ರೆ ಈಗ ನೋಡಿ ರಾಹು ದಶೆ ಗುರು ಭಕ್ತಿ ನಡೆಯುತ್ತೆ. ಓಕೆ, ಈ ತರ ಚಂದ್ರನ ಹಿಂದ್ಗಡೆ ಮುಂದ್ಗಡೆ ನೀವು ಮೂವ್ಮೆಂಟ್ ಮಾಡಿ ನೀವು ಕೆಲವೊಂದು ವಿಚಾರಗಳನ್ನ ಇಲ್ಲಿಂದ ನೀವು ತಿಳ್ಕೊಬಹುದು ಆಕ್ಚುಲಿ. ಓಕೆನಾ? ಸೊ ಬಟ್ ಆದ್ರೆ ಇದನ್ನ ಹೇಗೆ ಉಪಯೋಗಿಸ್ಬೇಕು ಅಂತಂದ್ರೆ, ಈಗ ಉದಾಹರಣೆಗೆ ನಾವು ಅಂತ ಕೊಡ್ತಾ ಇದ್ದೀನಿ ಸುಮ್ಮನೆ ನಾನು. ಓಕೆ, ಈಗ ಗುರುದಶೆ ಚಂದ್ರಭಕ್ತಿ ಬಂತು. ಈಗ ಒಂದು 20ಕ್ಕೆ ಹಾಕ್ತೀನಿ. ಓಕೆ, ಗುರುದಶೆ ಬುಧ ಭಕ್ತಿ ನಡೀತಾ ಇದೆ. ಸೊ ಇದನ್ನ ಹೆಂಗ್ ತಗೊಳ್ಬೇಕು ನೀವು ಅಂತಂದ್ರೆ, ಗುರುದಶೆ ಬುಧ ಭಕ್ತಿ ಅಂತ ತಗೋಬೇಕು. ಇದನ್ನ ತಗೊಂಬಾರ್ದು. ಓಕೆ, ಅದನ್ನ ಉಪಯೋಗಿಸಬಾರ್ದು. ಇದನ್ನ ನೋಡಬಾರ್ದು, ನಾವು ಇದನ್ನ ನೋಡಬಾರ್ದು. ಓಕೆ, ಯಾವಾಗ ಚಂದ್ರಭುಕ್ತಿನೇ ಬರುತ್ತೋ ಆವಾಗ ಮಾತ್ರನೇ ಇದನ್ನು ನೀವು ತಗೊಳ್ಬೇಕು. ಅಥವಾ ಚಂದ್ರನ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಯಾವಾಗ ಕೇಳ್ತಾರೋ ಆವಾಗ ಮಾತ್ರನೇ ನೀವು ಅದನ್ನ ತಗೊಳ್ಬೇಕು.
ಚಂದ್ರ ಅನ್ನೋದು ಪ್ರೆಸೆಂಟ್ ಟೈಮ್ ಮಾತ್ರನೇ ನೀವು ಪ್ರಿಡಿಕ್ಷನ್ಸ್ ಅನ್ನ ಕೊಡಬೇಕು. ಈಗ ನೌ ಅಂತ ಕೊಡ್ತೀನಿ ನೋಡಿ. ಈಗ ಚಂದ್ರನಿಗೆ ಬಂದು ಈ ಭಾವ ನಡೀತಾ ಇದೆ. ಇದನ್ನ ಇನ್ನೂ ಸಿಂಪಲ್ ಆಗಿ ನೀವು ಎಲ್ಲಿ ತಿಳ್ಕೊಬಹುದು ಅಂತಂದ್ರೆ, ಇಲ್ಲಿ ಟ್ರಾನ್ಸೆಟ್ ಅನಾಲಿಸಿಸ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಅದ್ರ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಈ ತರ ಒಂದು ಆಪ್ಷನ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಗುರುದಶೆ, ಚಂದ್ರಭುಕ್ತಿ, ರಾಹುವಿನ ಅಂತರ್ಭುಕ್ತಿ ನಡೀತಾ ಇದೆ. ಈಗ ವಾಪಸ್ ನಾನು ಸುಮ್ಮನೆ ಒಂದು 5 ವರ್ಷ ಹಿಂದೆ ಹೋಗ್ತೀನಿ. 2020ಗೆ ಹಾಕಿದ್ದೀನಿ. ಈಗ ಚೆಕ್ ಮಾಡಿ ನೋಡಿ, ಗುರುದಶೆ ಬುಧ ಭುಕ್ತಿ ನಡೀತಾ ಇದೆ 5 ವರ್ಷದ ಹಿಂದ್ಗಡೆ. ಈಗ ಗುರುದಶೆ 4-10ಕ್ಕೆ ಕನೆಕ್ಟಿವಿಟಿ, ಬುಧ 1-3-7-11ಕ್ಕೆ ಕನೆಕ್ಟಿವಿಟಿ ಆಗಿದೆ. ಸೊ ಈ ಜಾಗದಿಂದ ನೀವೇನ್ ಮಾಡ್ಬೋದು ಅಂತ ಕೇಳಿದ್ರೆ, ಕಾರಕಗಳ ಬೇಸ್ ಮೇಲೆ ನೀವು ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡೋದಕ್ಕೆ ಉಪಯೋಗಿಸ್ಬೋದು. ಇವತ್ತು ಯಾವತ್ತೋ ಒಂದಿನ ಒಂದೇನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ನೀವು ಚೆಕ್ ಮಾಡಿ, ನಿಮ್ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಹಾಕ್ಬಿಡಿ. ನಿಮ್ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಹಾಕ್ಬಿಟ್ಟು ನಿಮಗೆ ಆಗಿರುವಂತ ತೊಂದರೆ ಏನೋ ದಿನಾಂಕನ ಇಲ್ಲಿ ಎಂಟ್ರಿ ಮಾಡಿ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 2023 March 4th around this time. ಓಕೆ, ಈ ಟೈಮ್ ಆಕ್ಚುಲ್ ಆಗಿ ನೋಡ್ಬೋದು. ಇಲ್ಲೀಗ ಗುರುದಶೆ, ಶುಕ್ರ ಭುಕ್ತಿ, ರಾಹುವಿನ ಅಂತರ್ಭುಕ್ತಿ ನಡೀತಾ ಇದೆ. ಓಕೆ, ರಾಹುವಿನ ಅಂತರ್ಭುಕ್ತಿ ನಡೀತಾ ಇದೆ. ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಕರೆಂಟ್ ಟ್ರಾನ್ಸೆಟ್ ಸಿಗ್ನಿಫಿಕೇಟರ್ ಅನ್ನೋದನ್ನ ಕಾಣಿಸುತ್ತೆ. ಓಕೆ, ಕರೆಂಟ್ ಟ್ರಾನ್ಸೆಟ್ ಸಿಗ್ನಿಫಿಕೇಟರ್ ನೀವು ಸ್ಕ್ರೋಲ್ ಮಾಡಿ, ಹಾಗೇ ನೀವು ಸ್ವಲ್ಪ ಸೈಡ್ಗೆ ತಗೊಂಬಂದ್ರೆ ಆಕ್ಚುಲ್ ಆಗಿ ಎಫೆಕ್ಟಿವ್ ಲಿಂಕ್ಸ್ ಕಾಣಿಸುತ್ತೆ. ಹಾಗೆ ಇನ್ನೊಂದು ಸ್ವಲ್ಪ ನೀವು ಸ್ಕ್ರೋಲ್ ಮಾಡಿದ್ರೆ ಅದು ಎಲ್ಲಿವರೆಗೂ ಇರುತ್ತೆ, ಯಾವಾಗ ಮುಗಿಯುತ್ತೆ ಅನ್ನೋದನ್ನ ತೋರಿಸುತ್ತೆ. ಸ್ಟಾರ್ ಲಾರ್ಡ್ ಎಲ್ಲಿವರೆಗೂ ಇರುತ್ತೆ, ಸಬ್ ಲಾರ್ಡ್ ಎಲ್ಲಿವರೆಗೂ ಇರುತ್ತೆ ಅನ್ನೋದನ್ನ ತೋರಿಸುತ್ತೆ. ಓಕೆನಾ? ಈಗ ನೋಡಿ, ಹಾಗೇ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ನಿಮಗೆ ಇಲ್ಲಿ ತೋರಿಸ್ಬಿಡುತ್ತೆ. ಇಲ್ಲಿ ನೋಡಿ, ಭುಕ್ತಿ ಕುಜನ ನಕ್ಷತ್ರದಲ್ಲಿ ಕೇತುವಿನ ಸಬ್ಬಲ್ಲಿ 2, 8, 10 ಮತ್ತು 12ಕ್ಕೆ ಕನೆಕ್ಟಿವಿಟಿ ಇತ್ತು. ಹಾಗೆ ಸೂಕ್ಷ್ಮನು ಕೂಡ ಆಕ್ಚುಲ್ ಆಗಿ 8, 10 ಮತ್ತು 12ಕ್ಕೆ ಕನೆಕ್ಟ್ ಇದೆ. ಸೊ ಕುಜ ಇಲ್ಲಿ ಎರಡೂ ಕಡೆಗೂ ಕೂಡ ಸ್ಟಾರ್ ಲಾರ್ಡ್ ಮುಖಾಂತರ ಕನೆಕ್ಟ್ ಆಗಿದೆ. ಅದಾದ್ಮೇಲೆ ಅವತ್ತಿನ ದಿವಸ ನೋಡಿ, ಚಂದ್ರ ಕುಜನ ನಕ್ಷತ್ರದಲ್ಲಿ ಹೋಗ್ತಾ ಇತ್ತು ಮತ್ತು ಚಂದ್ರನ ಸಭೆ ಅದೇ ಟೈಮೇನೆ 21/6/2000 ಅಂದ್ರೆ ಟೈಮ್ ನೋಡಿ 21/6/42. ಇಲ್ಲಿ ನೋಡಿ 4, 8 ಮತ್ತು 12ಕ್ಕೆ ಕನೆಕ್ಟಿವಿಟಿ ಆಗಿತ್ತು. ಓಕೆನಾ? ಸೊ ಇದು ಹೇಗೆ ಅಂತ ಕೇಳಿದ್ರೆ ನೋಡಿ, ಈಗ ಎಲ್ಲಿವರೆಗೂ ಇರುತ್ತೆ ಅಂತ ನೋಡಿ. ಆಕ್ಚುಲ್ ಆಗಿ ಸ್ಟಾರ್ ಲಾರ್ಡ್ ಅಲ್ಲಿ ಕನೆಕ್ಟಿವಿಟಿ ಆಗಿರೋದು 4 ಮೇ 2023, ಕರೆಕ್ಟಾ? 21:33:45 ವರೆಗೂ ಇರುತ್ತೆ. ಅಂದ್ರೆ ಏನು, ಈಗ 21/6/42 ಅಲ್ಲಿ ಟೈಮ್ ನೋಡಿದ್ರೆ ಬರೀ ಜಸ್ಟ್ ಒಂದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಒಂದು 30 ನಿಮಿಷ ಅಲ್ವಾ? 30 ನಿಮಿಷ ದಾಟಿದ್ದಿದ್ರೆ ಅವರು ಒಂದು ತೊಂದರೆಯನ್ನ ತಪ್ಪಿಸ್ಕೊಂಡಿರೋರು ಅಂತ ಅರ್ಥ. ಆದ್ರೆ ಅವ್ರು 30 ನಿಮಿಷ ದಾಟಿರ್ಲಿಲ್ಲ ಆಕ್ಚುಲ್ ಆಗಿ. ಸೊ ಅದು ಶುರುವಾಗಿದ್ದು ಯಾವಾಗ ಅಂತ ನೋಡಿದ್ರೆ ಒಂದು 8 o'clock 8:30 ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ. ನೋಡಿ, ಈಗ ಚೇಂಜಸ್ ಮಾಡ್ತೀನಿ ಮತ್ತೆ. ಸಾರಿ, ಓಕೆ, ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ ಇವಾಗ ಏನ್ ತೋರಿಸ್ತಾ ಇತ್ತು ನೋಡಿ, 2, 4, 6, 8 ಕನೆಕ್ಟಿವಿಟಿ. ಸೂಕ್ಷ್ಮ ಮತ್ತು ಭುಕ್ತಿ ಸೇಮ್ ಆಗಿದೆ. ಈಗ 20 ಅಂತ ಹಾಕ್ತಾರೆ. ಸೊ ಹಾಗೆ ಚೇಂಜ್ ಮಾಡ್ತೀನಿ ನೋಡಿ, ಚೇಂಜ್ ಆಯ್ತು ಈಗ. ಸೊ ಇವಾಗ ಏನ್ ಮಾಡ್ತೀನಿ ನಾನು, ವಾಪಸ್ಸು ಇದನ್ನ ಚೇಂಜ್ ಮಾಡ್ಬಿಟ್ಟು ಇನ್ನೊಂದು 46ಕ್ಕೆ ಚೇಂಜ್ ಮಾಡ್ತೀನಿ. ಟೈಮ್ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇನ್ನೊಂದು 25-30 ಸೆಕೆಂಡ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಆಕ್ಚುಲ್ ಆಗಿ ಇಲ್ಲಿ ಸ್ಟಾರ್ಟ್ ಡೇಟು ಇದೆಲ್ಲ ಕೊಡಬೇಕು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದೆಲ್ಲ ಬಂದ್ಬಿಡುತ್ತೆ ಆಕ್ಚುಲ್ ಆಗಿ. ಓಕೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಬರೀ ಎಂಡ್ ಟೈಮ್ ಮಾತ್ರ ಕೊಟ್ಟಿದ್ದೀವಿ. ಸ್ಟಾರ್ಟ್ ಟೈಮನ್ನು ಕೊಡ್ತೀನಿ ಆಕ್ಚುಲ್ ಆಗಿ. ಉದಾಹರಣೆಗೆ ತಗೊಳ್ಳಿ, 19:30 ಅಂತ ತಗೊಳ್ಳಿ, 30. ಓಕೆ, 7:30 ಅಂತ ಇಟ್ಕೊಳ್ಳಿ. 7:30ಕ್ಕೆ ಅಂತ ಇಟ್ಕೊಂಡು, ಸೊ 8:30 ಅಂತ ತಗೊಂಡ್ರೆ ಆಕ್ಚುಲ್ ಆಗಿ ಟೈಮ್ ಸ್ಟಾರ್ಟ್ ಆಗಿರುತ್ತೆ. ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು. ಎಲ್ಲಿವರೆಗೂ ಇರ್ತದೆ? ಜಸ್ಟ್ 9:33:45 ವರೆಗೂ ಇರ್ತದೆ. ಅಷ್ಟರಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್. ಸೊ ಇದನ್ನ ತಿಳ್ಕೊಂಬಿಟ್ಟು ನೀವು ಈಸಿಯಾಗಿ ಆ ಟೈಮಲ್ಲಿ ಏನ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಬಿಟ್ರೆ ಸಾಕು, ಈಸಿಯಾಗಿ ಬರುತ್ತೆ.
ಇದೆಲ್ಲ ಹೆಂಗ್ ಉಪಯೋಗಿಸ್ಬೇಕು, ಹಿಂಗೆ ಆಕ್ಯುರೇಟ್ ಆಗಿ ನೀವು ತಗೊಂಡು ಹೋಗ್ಬೇಕು, ಇದನ್ನೆಲ್ಲವನ್ನ ತಿಳಿಸ್ಕೊಡ್ತೀನಿ ಆಕ್ಚುಲಿ. ಇಲ್ಲಿ ದಶಾಭುಕ್ತಿ ಸಾಧಕವಾಗಿದ್ರು ಕೂಡ ಇಲ್ಲಿ ಗೋಚಾರದಲ್ಲಿ ಬಂದಾಗ ಅಂದ್ರೆ ಟ್ರಾನ್ಸಿಟ್ ಸಿಗ್ನಿಫಿಕೇಟರ್ಸ್ ಗೋಚಾರದಲ್ಲಿ ಬಂದಾಗ ಅದನ್ನ ಹೇಗೆ ಉಪಯೋಗಿಸ್ಬೇಕು. ನೀವೆಲ್ಲ ಸುಮ್ಮನೆ ನಿಮ್ಮ ಜೀವನದಲ್ಲಿ ನಡೆದಿರುವಂತ ಘಟನೆಗಳನ್ನ ಹಾಕೊಂಡು ಒಂದ್ಸರಿ ಚೆಕ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅವಾಗ ಅದು ಯಾಕಾಯ್ತು ಏನಾಯ್ತು ಅನ್ನೋದೆಲ್ಲ ಆಮೇಲೆ ಸೆಕೆಂಡ್ರಿ. ಸುಮ್ಮನೆ ಒಂದ್ಸರಿ ಚೆಕ್ ಮಾಡಿ ನೋಡಿ. ಓಕೆ, ಈ ಟ್ರಾನ್ಸೆಟ್ ಅನಾಲಿಸಿಸ್ ಅಂತೂ ತುಂಬಾ ಜನ ಉಪಯೋಗಿಸ್ತಾ ಇದ್ದಾರೆ ಇವತ್ತಿಗೂ ಕೂಡ. ಯಾಕೆ ನನಗೆ ಈ ಸಮಸ್ಯೆ ಬಂತು ಆ ಟೈಮಲ್ಲಿ, ಯಾಕೆ ಈ ತೊಂದರೆ ಆಯ್ತು ನನಗೆ, ಈ ತರ ಎಲ್ಲ ಚೆಕ್ ಮಾಡ್ಕೊಳ್ತಾರೆ. ಓಕೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವಾಗ ಈ ಆ್ಯಪ್ ಎಷ್ಟು ಆಕ್ಯುರೇಟ್ ಆಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ನಾನು ಸುಮ್ಮನೆ ನೋವು ಅಂತ ಕೊಡ್ತಾ ಇದ್ದೀನಿ ಆಕ್ಚುಲಾಗಿ. ಓಕೆನಾ, ರೈಟ್. ಸೊ ನಾವು ಪ್ರಿಡಿಕ್ಷನ್ಸ್ ಮಾಡೋದು ಎಲ್ಲಿಂದ ಅಂತ ನೋಡಿದ್ರೆ ಆಕ್ಚುಲಾಗಿ ಈ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಇಂದ ಪ್ರಿಡಿಕ್ಷನ್ಸ್ ಅನ್ನ ಮಾಡ್ತೀವಿ. ಪ್ರತಿಯೊಂದು ಪ್ರಶ್ನೆ, ಪ್ರತಿಯೊಂದು ವಿಚಾರವನ್ನ ಕೂಡ ಇದೇ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಇಂದ ನಾವು ಪ್ರಿಡಿಕ್ಷನ್ಸ್ ಅನ್ನ ಮಾಡ್ತೀವಿ. ಓಕೆನಾ, ಸೊ ಇದನ್ನ ಆಮೇಲೆ ನೋಡೋಣ. ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇದರಲ್ಲಿ KP ಸಿಗ್ನಿಫಿಕೇಟರ್ಸ್ ಮತ್ತು ನಾಡಿ ಸಿಗ್ನಿಫಿಕೇಟರ್ಸ್ ಅನ್ನೋ ಎರಡು ವಿಚಾರವನ್ನ ಆಡ್ ಆನ್ ಮಾಡಿದ್ವಿ. ಓಕೆ, ಸೊ ಇದನ್ನ ನಾವು ಉಪಯೋಗಿಸಲ್ಲ, ಬಟ್ ಆದ್ರೂ ಕೂಡ ಸುಮ್ಮನೆ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಾಡಿ ಸಿಗ್ನಿಫಿಕೇಟರ್ ಅಲ್ಲಿ ಎಫೆಕ್ಟಿವ್ ಲಿಂಕ್ ಸಮೇತ ಬರೋ ತರ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಬಟ್ ಆದ್ರೆ ನಾವು ಈ ಚಾರ್ಟ್ ಅನ್ನು ಕೂಡ ನಾವು ಉಪಯೋಗಿಸೋದಿಲ್ಲ. ಇದನ್ನ ಯಾಕೆ ಉಪಯೋಗಿಸಲ್ಲ ಅಂತಂದ್ರೆ ಈ 2 ಅವರ್ ವ್ಯತ್ಯಾಸದಲ್ಲಿ ಹುಟ್ಟೋ ಅಷ್ಟೂ ಜನಕ್ಕೂ ಕೂಡ ಒಂದೇ ತರದ ಸಿಗ್ನಿಫಿಕೇಟರ್ಸ್ ಇರುತ್ತದೆ. ಈ ಸಿಗ್ನಿಫಿಕೇಟರ್ಸ್ ಬದಲಾಗೋದಿಲ್ಲ. ಈ ಸಿಗ್ನಿಫಿಕೇಟರ್ಸ್ ಬದಲಾಗಲ್ಲ. ಇದನ್ನ ಆಲ್ರೆಡಿ ನಾನು ತೋರಿಸಿರ್ತೀನಿ, ಮತ್ತೆ ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು ಆಕ್ಚುಲಾಗಿ. ಈಗ 59 ಅಂತ ಹಾಕ್ತೀನಿ. ಓಕೆ, ಸುಮ್ಮನೆ ಹಾಕ್ತಾ ಇದ್ದೀನಿ, ನಿಮ್ಗೆ ಆಲ್ರೆಡಿ ತೋರಿಸಿರ್ತೇನೆ, ನೋಡಿಲ್ದಿರೋರು ನೋಡ್ಲಿ ಅನ್ನೋದಕ್ಕೋಸ್ಕರ. ಈಗ 59ಕ್ಕೆ ಏನಾದರೂ ಚೇಂಜಸ್ ಆಯ್ತಾ ಜಾತಕದಲ್ಲಿ? 10:44ರಿಂದ 12:44ರವರೆಗೂ ಕೂಡ ಲಗ್ನ ಬದಲಾವಣೆ ಆಗಲ್ಲ ಅಂತ ಉದಾಹರಣೆಗೆ ತಗೊಳ್ತಾ ಇದ್ದೀನಿ ಆಕ್ಚುಲಿ. ಅಂದ್ರೆ 2 ಅವರ್ ಒಂದು ಲಗ್ನ. ಸೊ ಆ 2 ಅವರಲ್ಲಿ ಹುಟ್ಟುವಂತ ಅಷ್ಟೂ ಜನಕ್ಕೂ ಕೂಡ ಇದು ಒಂದೇ ಜಾತಕ ಆಗುತ್ತೆ ಅಲ್ವಾ? ಇದು ಒಂದೇ ಜಾತಕ ಆಗುತ್ತೆ. ಈಗ ಒಂದೇ ಜಾತಕ ಆಗೋದ್ರಿಂದ ಇಲ್ಲಿ ಸಿಗ್ನಿಫಿಕೇಟರ್ಸ್ ಏನಾದರೂ ಬದಲಾವಣೆ ಆಗತ್ತೆ ಅಂದ್ರೆ ಸಿಗ್ನಿಫಿಕೇಟರ್ಸ್ ಬದಲಾವಣೆ ಆಗೋದಿಲ್ಲ. ಸಿಗ್ನಿಫಿಕೇಟರ್ಸ್ ಬದಲಾವಣೆ ಆಗದೇ ಇರೋ ಕಾರಣದಿಂದ ಆಕ್ಚುಲಾಗಿ ಇಲ್ಲಿ ಏನಾಗತ್ತೆ, ಅವಳಿ ಜವಳಿ ಮಕ್ಕಳು 2 ನಿಮಿಷದಲ್ಲಿ ಹುಟ್ಟುವಂತವ್ರಿಗೆ ಯಾರಿಗೂ ಕೂಡ ಆಕ್ಚುಲ್ ಆಗಿ ಡಿಫರೆನ್ಸ್ ಅನ್ನೋದು ಬರೋದಿಲ್ಲ. ಕರೆಕ್ಟಾ? ಆ ಡಿಫರೆನ್ಸ್ ಅನ್ನೋದು ಇರೋದಿಲ್ಲ. ಈಗ ಉದಾಹರಣೆಗೆ 10:59 ಒಬ್ರು ಹುಟ್ಟಿದ್ದಾರೆ, 10:44 ಹುಟ್ಟಿದ್ದಾರೆ ಒಬ್ಬರಿಗೆ ಅಂತಂದ್ರೆ ದಶಾಭುಕ್ತಿ ನೋಡ್ಕೊಂಬರೋಣ ನೋಡಿ. ಸೊ ವಿಂಶೋತ್ರಿ ದಶಾ ಸಿಸ್ಟಮ್ ಬಂದಿದ್ದೀನಿ. ಇವ್ರಿಗೆ ಸೂರ್ಯ ದಶೆ ಚಂದ್ರಭುಕ್ತಿ ಗುರುದಶೆ ಚಂದ್ರಭುಕ್ತಿ ನಡೀತಾ ಇದೆ. ಕರೆಕ್ಟಾ? ಗುರುದಶೆ ಚಂದ್ರಭುಕ್ತಿ ನಡೀತಾ ಇದೆ. ಈಗ ಅದೇ ಟೈಮ್ ಅನ್ನ ಸ್ವಲ್ಪ ಚೇಂಜಸ್ ಮಾಡೋಣ. ಬಟ್ ಆದ್ರೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಆಕ್ಚುಲ್ ಆಗಿ ಚಂದ್ರಭುಕ್ತಿ 12 ಜುಲೈ 2025ಕ್ಕೆ ಶುರು ಆಗಿದೆ. ಯಾರಿಗೆ? ಇರಿ, ನಾನು ಸೇವ್ ಅಂತ ಕೊಟ್ಟಿಲ್ಲ, ಅದಕ್ಕೆ ಅದು ಚೇಂಜಸ್ ಆಗಿದೆ. ಓಕೆ, ಈಗ ಸೇವ್ ಅಂತ ಕೊಟ್ಟಿದ್ದೀನಿ, ಈಗ ಚೇಂಜಸ್ ಆಗತ್ತೆ ನೋಡಿ. ಸೊ ಈಗ ನೋಡಿ 10:44ಕ್ಕೆ ಆಕ್ಚುಲ್ ಆಗಿ ಯಾವಾಗ ಶುರುವಾಯಿತು ಅಂತ ನೋಡಿದ್ರೆ 12 ಜುಲೈಗೆ ಶುರುವಾಗಿದೆ. ಇವ್ರಿಗೆ ಯಾವಾಗ ಶುರುವಾಗಿದೆ ಅಂದ್ರೆ 18 ಜೂನ್ಗೆ ಶುರುವಾಗಿದೆ 2025. ತುಂಬಾ ಏನು ವ್ಯತ್ಯಾಸ ಇಲ್ಲ. ಈಗ ವಾಪಸ್ ನಾನು ಏನ್ ಮಾಡ್ತೀನಿ, 44 ಅಂತ ಹಾಕಂತೀನಿ. ಈಗ ಒಂದ್ಸರಿ ಬರ್ಕೊಳ್ಳಿ, 18 ಜೂನ್ 2025 ಪ್ರಾರಂಭ ಆಗಿರೋದು. ಈಗ 44 ಅಂತ ತಗೊಳ್ತೀನಿ ವಾಪಸ್. ಈಗ ದಶಾಭುಕ್ತಿ ಎಲ್ಲಿದೆ ಅಂತ ನೋಡಿದ್ರೆ 12 ಜುಲೈ 2025. ಎಷ್ಟು ದಿನ ವ್ಯತ್ಯಾಸ ಇತ್ತು? ಆಲ್ಮೋಸ್ಟ್ ಒಂದು 30 ದಿನ ಅಂತ ಇಟ್ಕೊಳ್ಳೋಣ ಸುಮ್ಮನೆ ಅಂದಾಜು ಉದಾಹರಣೆಗೆ. ಆದ್ರೆ 30 ದಿನ ವ್ಯತ್ಯಾಸದಲ್ಲಿ ಇದೆ ದಶಾಭುಕ್ತಿ. ಬಟ್ ಆದ್ರೆ ಇಲ್ಲಿ ಸಿಗ್ನಿಫಿಕೇಟರ್ಸ್ ಏನಾದ್ರು ಚೇಂಜಸ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ. ಸೊ ಅವಾಗ ಇಬ್ರಿಗೂ ಒಂದೇ ಫಲ ಹೇಳೋದಕ್ಕಾಗತ್ತಾ? ಚಾನ್ಸಸ್ ಇದೆಯಾ ಆತರ ಅಂತ ಕೇಳಿದ್ರೆ ಚಾನ್ಸಸ್ ಇಲ್ಲ. ಓಕೆ, ಸೊ ಅದರಿಂದ ಈ ಸಿಗ್ನಿಫಿಕೇಟರ್ಸ್ ಉಪಯೋಗಿಸಲ್ಲ, ಮತ್ತೆ ನಾವು ಈ KP ಸಿಗ್ನಿಫಿಕೇಟರ್ಸ್ ಉಪಯೋಗಿಸಲ್ಲ. ನಾವು ಉಪಯೋಗಿಸೋದು ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಉಪಯೋಗಿಸ್ತೀವಿ. ಓಕೆನಾ? ಸೊ ಏನೇನಿದೆ ಅಂತ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ನಾವು ಮುಂದೆ ಕಂಟಿನ್ಯೂ ಮಾಡೋಣ. ಸೊ ಈಗ ಹಾರೋಸ್ಕೋಪ್ ಡೀಟೇಲ್ಸ್ ಅನ್ನೋದ್ರಲ್ಲಿ ಪಂಚಾಂಗ ಡೀಟೇಲ್ಸ್ ಎಲ್ಲ ಇದೆ. ಅದಾದ್ಮೇಲೆ ಕುಂಡಲಿ, ಪ್ಲಸಿದಸ್ ಚಾರ್ಟ್ ಭಾವ, ಕಸ್ಪಲ್ ಸಿಗ್ನಿಫಿಕೇಟರ್ಸ್, ವಿಂಶೋತ್ರಿ ದಶಾ ಸಿಸ್ಟಮ್, ಟ್ರಾನ್ಸೆಟ್ ಚಾರ್ಟ್, ಎಕ್ಸ್ಟೆಂಡೆಡ್ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ ಇದನ್ನ, ಎಕ್ಸ್ಟೆಂಡೆಡ್ ಪ್ಲಾನೆಟ್ ಸಿಗ್ನಿಫಿಕೇಟರ್ಸ್. ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅನ್ನೋ ಒಂದು ಆಪ್ಷನ್ ಇದೆ, ಅಂದ್ರೆ ಎಕ್ಸ್ಟೆಂಡೆಡ್ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ನ ಕೊಡ್ಬೋದು, ಬಟ್ ಅದು ಉಪಯೋಗ ಇಲ್ಲ ಆಕ್ಚುಲಿ. ಓಕೆ, ಸೊ ನಮ್ಗೆ ಇಲ್ಲಿ ನೋಡಿ, ಈಗ ಈ ಎಕ್ಸ್ಟೆಂಡೆಡ್
ಕಸ್ಪಲ್ ಪ್ಲಾನೆಟ್ ಸಿಗ್ನಿಫಿಕೇಟರ್ಸ್ ಅಲ್ಲಿ ಗ್ರಹ, ಸೂರ್ಯ ಯಾವ ನಕ್ಷತ್ರದಲ್ಲಿದೆ, ಯಾವ ಸಬ್ ಲಾರ್ಡ್ ಅಲ್ಲಿದೆ, ಯಾವ ಸಬ್ ಲಾರ್ಡ್ ಅಲ್ಲಿದೆ ಅನ್ನೋದನ್ನ ಕೊಟ್ಟಿದೆ. ಅದಾದ್ಮೇಲೆ ಸೂರ್ಯ ಗ್ರಹ SL ಅಂತಂದ್ರೆ ಸಬ್ ಲಾರ್ಡ್ ಅಂತ ಕರಿತೀವಿ. ಸೂರ್ಯ ಯಾವ ಭಾವಕ್ಕೆ ಕಸ್ಪಲ್ ಸಬ್ ಲಾರ್ಡ್ ಆಗಿ ಬಂದಿದೆ? ಸೂರ್ಯ ಯಾವ ಭಾವಕ್ಕೆ ಕಸ್ಪಲ್ ಸಬ್ ಲಾರ್ಡ್ ಆಗಿ ಬಂದಿದೆ? ಸೂರ್ಯ 2ನೇ ಭಾವಕ್ಕೂ 6ನೇ ಭಾವಕ್ಕೂ ಕಸ್ಪಲ್ ಸಬ್ ಲಾರ್ಡ್ ಆಗಿ ಬಂದಿದೆ. ಸೂರ್ಯ 8ನೇ ಭಾವಕ್ಕೆ ಸಬ್ ಲಾರ್ಡ್ ಆಗಿ ಬಂದಿದೆ. ಸೂರ್ಯ ಯಾವ ಭಾವಕ್ಕೂ ಸ್ಟಾರ್ ಲಾರ್ಡ್ ಆಗಿ ಬಂದಿಲ್ಲ. ಸೂರ್ಯ 10ನೇ ಮನೆಯಲ್ಲಿದ್ದಾನೆ. ಸೂರ್ಯನ ಸ್ವಂತ ಮನೆ 12ನೇ ಮನೆ ಅನ್ನೋದನ್ನ ಕೊಟ್ಟಿದೆ. OH ಅಂತಂದ್ರೆ ಸ್ವಂತ ಮನೆ. ಅದೇ ತರನೇ ಶನಿ ಗ್ರಹನ ನೋಡಿ. ಶನಿ 5, 9ಕ್ಕೆ ಕಸ್ಪಲ್ ಸಬ್ ಲಾರ್ಡ್ ಆಗಿ ಬಂದಿದೆ. 12ನೇ ಭಾವಕ್ಕೆ ಸಬ್ ಲಾರ್ಡ್ ಆಗಿ ಬಂದಿದೆ. ಸ್ಟಾರ್ ಲಾರ್ಡ್ ಆಗಿ ಯಾವ ಭಾವಕ್ಕೂ ಬಂದಿಲ್ಲ. ಅದೇ ತರ ಗ್ರಹ ಇರುವಂತ ಜಾಗ ಯಾವುದು ಅಂತ ನೋಡಿದ್ರೆ ಶನಿ ಗ್ರಹ 4ನೇ ಮನೆಯಲ್ಲಿದೆ. ಶನಿನ ಸ್ವಂತ ಮನೆಗಳು ಬಂದು 5 ಮತ್ತು 6. ಅದೇ ರೀತಿ ಚಂದ್ರ 4ನೇ ಮನೆಯಲ್ಲಿದೆ. 4ನೇ ಭಾವಕ್ಕೆ ಕಸ್ಪಲ್ ಸಬ್ ಲಾರ್ಡ್ ಆಗಿ ಬಂದಿದೆ. ಚಂದ್ರ 5ನೇ ಭಾವಕ್ಕೆ ಸಬ್ ಲಾರ್ಡ್ ಆಗಿ ಬಂದಿದೆ. ಚಂದ್ರ 1, 5, 9ಕ್ಕೆ ಸ್ಟಾರ್ ಲಾರ್ಡ್ ಆಗಿ ಬಂದಿದೆ. ಚಂದ್ರ ಲಗ್ನದಲ್ಲಿದೆ. ಚಂದ್ರನ ಸ್ವಂತ ಮನೆ ಬಂದು 11ನೇ ಮನೆ. ರಾಹು ಯಾವ ಭಾವಕ್ಕೂ ಕಸ್ಪಲ್ ಸಬ್ ಲಾರ್ಡ್ ಆಗಿ ಬಂದಿಲ್ಲ. ರಾಹು 3, 7ಕ್ಕೆ ಸಬ್ ಲಾರ್ಡ್ ಆಗಿ ಬಂದಿದೆ. ಸ್ಟಾರ್ ಲಾರ್ಡ್ ಆಗಿ 2, 6 ಮತ್ತು 10ಕ್ಕೆ ಬಂದಿದೆ. ಗ್ರಹ 4ನೇ ಮನೆಯಲ್ಲಿ ಇದೆ ರಾಹು. ರಾಹುಗೆ ಸ್ವಂತ ಮನೆ ಇಲ್ಲ ಆಕ್ಚುಲಿ. ಓಕೆ, ಸೊ ಆತರ ಎಲ್ಲಾ ಗ್ರಹಗಳಿಗೂ ಕೂಡ ಇಲ್ಲಿ ನಾವು ಈ ಆಪ್ಷನ್ ನ ಕ್ರಿಯೇಟ್ ಮಾಡಿದ್ವಿ. ಸೊ ಇಲ್ಲೊಂದು ಆಪ್ಷನ್ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ ಆಕ್ಚುಲಿ. ಯಾಕೆ ಅಂತಂದ್ರೆ ಇದನ್ನು ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡೋಣ ಅನ್ನೋ ಒಂದು ಆಪ್ಷನ್ಗೋಸ್ಕರ ನಾನು ಅದನ್ನ ವೆಯ್ಟ್ ಮಾಡ್ತಿದ್ದೆ. ಸೊ ಇಲ್ಲಿ ನೋಡಿ, ಈಗ ಶನಿ ಗ್ರಹ, ಸೂರ್ಯನ ನಕ್ಷತ್ರ, ಸೂರ್ಯನ ಸಬ್ಬಲ್ಲಿ ಇದೆ ಆಕ್ಚುಲಿ. ಈ ರೀತಿ ಬಂದಾಗ ಏನಾಗುತ್ತೆ, ಇಲ್ಲಿ 5-9 ಇದೆ. 5-9 ಬ್ರೇಕ್ ಮಾಡಿದೆ. ಸೊ ಅದಕ್ಕೆ ಇಲ್ಲಿ 5-9 ಅನ್ನೋ ಒಂದು ಆಪ್ಷನ್ ಇದೆ ಆಕ್ಚುಲಿ. ಬಟ್ ಆದ್ರೆ ಸಪೋಸ್ ಇವಾಗ ಏನಾದ್ರು ನಾವಲ್ಲಿ ಸೋರ್ಸ್ ಹೌಸ್ ನಾನು ಏನಾದ್ರು ಸ್ಟಾಪ್ ಮಾಡಿದೆ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ನಾನು ಏನ್ ಮಾಡ್ತೀನಿ, ಹಿಂದೆ ಹೋಗ್ತಾ ನಿಮ್ಗೆ ಒಂದ್ಸರಿ ಕ್ಲಾರಿಟಿ ಕೊಡೋಕ್ಕೋಸ್ಕರ ನಾನು ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಓಕೆ, ನಿಮ್ಗೆ ಬೋರ್ ಹೊಡೆದ್ರೆ ಇದ್ ಮಾಡ್ಕೋಬೇಡಿ. ಈಗ ಯೂಸ್ ಸೋರ್ಸ್ ಪ್ಲಾನೆಟ್ ಅನ್ನೋದನ್ನ ಆಫ್ ಮಾಡ್ಬಿಟ್ಟೆ. ಈಗ ಮತ್ತೆ ಅದೇ ಜಾತಕವನ್ನೇ ಓಪನ್ ಮಾಡ್ತಾ ಇದೀನಿ. ಓಕೆ, ಯಾಕೆ ಇಷ್ಟೊಂದು ಸರಿ ಹಿಂದೆ ಮುಂದೆ ಹೋಗಿ ಓಪನ್ ಮಾಡ್ತಾ ಇದಾರೆ ಅಂತೆಲ್ಲ ಅನ್ಕೊಂಡ್ರೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಸೊ ಈಗ ನೋಡಿ, ಸೋರ್ಸ್ ಪ್ಲಾನೆಟ್ ಇಂದ ಬ್ರೇಕಿಂಗ್ ಆಫ್ ಮಾಡ್ಬಿಟ್ಟೆ. ಸೊ ಈಗ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ ಏನಿದೆ ನೋಡಿ, 2, 6, 10 ಇದೆ. ಕರೆಕ್ಟಾ? ಈಗ 10th ಹೌಸ್ ಹೆಂಗ್ ಬಂತು ಅನ್ನೋ ಪ್ರಶ್ನೆ. 10 ಇಲ್ಲ ಅಲ್ವಾ ಅಲ್ಲಿ? 10 ಹೆಂಗ್ ಬಂತು ಮತ್ತೆ? ಸೊ ಅದು ಹೆಂಗ್ ಬಂತು ಅಂತ ತಗೊಂಡ್ರೆ ಆಕ್ಚುಲ್ ಆಗಿ, ಸೊ ನೀವು ಇಲ್ಲಿ ಈ ರೀತಿ ಏನಾದ್ರು ಇದನ್ನು ನಾವು ಆವಾಗ ಆಕ್ಚುಲ್ ಆಗಿ ಕರಿತಾ ಇದ್ದಿದ್ದು ಏನು ಅಂದ್ರೆ ಸೋರ್ಸ್ ಅಂತ ಕರಿತಾ ಇದ್ವಿ. ಇದನ್ನ ಮ್ಯಾಟರ್ ಅಂತ ಕರಿತಾ ಇದ್ವಿ. ಇದನ್ನ ಡಿಸೈಡರ್ ಅಂತ ಕರಿತಾ ಇದ್ವಿ. ಬಟ್ ಆದ್ರೆ ಅದು ಆತರ ಏನಿಲ್ಲ ಆಕ್ಚುಲ್ ಆಗಿ. ಓಕೆ, ಸ್ಟಾರ್ ಲಾರ್ಡ್ ಮತ್ತು ಸಬ್ ಲಾರ್ಡ್ ಸೇಮ್ ಪ್ಲಾನೆಟ್ ಏನಾದ್ರು ಆದ್ರೆ ಆಕ್ಚುಲ್ ಆಗಿ ಅದು ಸಬ್ ಲಾರ್ಡ್ ಇಂದ ಡಿಸೈಡಿಂಗ್ ಫ್ಯಾಕ್ಟರ್ ನ ಡಿಸೈಡ್ ಮಾಡುತ್ತೆ. ಓಕೆ, ಸಬ್ ಲಾರ್ಡ್ ಅಂತ ತಗೊಂಡ್ರೆ ಆಕ್ಚುಲ್ ಆಗಿ ಗ್ರಹಗಳಿಗೆ ಮಾತ್ರನೇ ತಗೊಳ್ತೀವಿ. ಅದು ಈ ಜಾಗದಲ್ಲಿ ಮಾತ್ರನೇ ತಗೊಳ್ತೀವಿ. ಬೇರೆ ಎಲ್ಲೂ ಕೂಡ ಸಬ್ ಲಾರ್ಡ್ ನ ತಗೊಳ್ಳಲ್ಲ. ಮತ್ತೆ ಒಂದು ಕ್ಲಾರಿಟಿ ಇರಲಿ, ಕಸ್ಪಲ್ ಸಬ್ ಲಾರ್ಡ್ ನ ನಾವು ತಗೊಳ್ತಾ ಇಲ್ಲ. ಇಲ್ಲಿ ಪ್ಲಾನೆಟ್ ಸಬ್ ಲಾರ್ಡ್ ನ ಮಾತ್ರನೇ ತಗೊಳ್ತಾ ಇದೀವಿ. ಪ್ಲಾನೆಟ್ಗೆ ಸಬ್ ಲಾರ್ಡ್ ವರ್ಗೂ ಹೋಗ್ಬೋದು. ಯಾಕೆ ಅಂತಂದ್ರೆ ಚಂದ್ರನ ನೀವು ನೋಡಿದಿರಾ ಅಂತಂದ್ರೆ ದಶಾಭುಕ್ತಿ ಅಂತರ ಸೂಕ್ಷ್ಮದವರೆಗೂ ಹೋಗ್ತೀವಿ ನಾವು, ಅಲ್ವಾ? ಭಾವಗಳಿಗೆ ಇಲ್ಲ ಆ ರೀತಿ ಕಾನ್ಸೆಪ್ಟ್. ಸೊ ಅದರಿಂದ ಭಾವಗಳಲ್ಲಿ ಕಸ್ಪಲ್ ಸಬ್ ಲಾರ್ಡ್ಗೆ ನಿಲ್ಲಿಸ್ತೀವಿ. ಮತ್ತೆ ನಾವು ಪ್ರಶ್ನಾಶಾಸ್ತ್ರ ತಗೋಬೇಕಂದ್ರೆ 1 to 249 ಒಳಗಡೆ ಮಾತ್ರ ನಂಬರ್ ತಗೊಂತೀವಿ. ಅದು ಯಾಕೆ? ಅದು ಬರೀ ಸಬ್ ಲಾರ್ಡ್ ಮಾತ್ರನೇ ತಗೊಳ್ತಾರದಲ್ಲಿ, ಸಬ್ ಲಾರ್ಡ್ ಹೋಗಲ್ಲ ನಾವಲ್ಲಿ. ರೈಟಾ? ಸೊ ಆತರ ಕಸ್ಪಲ್ ಸಬ್ ಲಾರ್ಡ್ ನ ತಗೊಳ್ಳೋಂಗಿಲ್ಲ. ಬಟ್ ಪ್ಲಾನೆಟ್ ಸಬ್ ಲಾರ್ಡ್ ನ ಉಪಯೋಗಿಸಬಹುದು. ಆ ಲಾಜಿಕ್ ಪ್ರಕಾರ ಆಕ್ಚುಲ್ ಆಗಿ ನಾವಿಲ್ಲಿ ಪ್ಲಾನೆಟ್ ಸಬ್ ಲಾರ್ಡ್ ನ ಉಪಯೋಗಿಸಿದ್ವಿ. ಸೊ ಅದನ್ನ ಹೆಂಗ್ ತಿಳ್ಕೊಳ್ಳೋದು ನೀವು ಅಂದ್ರೆ, ಈಗ 10ನೇ ಭಾವ ಯಾಕೆ ಬಂತು ಅಂತಂದ್ರೆ ಎಕ್ಸ್ಟೆಂಡೆಡ್ ಲಿಂಕ್ಸ್ ಹೋದ್ರೆ ನೀವು ಅವಾಗ ಇಲ್ಲಿ ನೀವೀಗ ಶನಿ ಗ್ರಹಕ್ಕೆ ನೋಡಿ, 5ನೇ ಭಾವಕ್ಕೆ ಮತ್ತು 9ನೇ ಭಾವಕ್ಕೆ ಶನಿ ಗ್ರಹ ಸಬ್ ಲಾರ್ಡ್ ಆಗಿ ಬಂದು ಸೂರ್ಯನ ನಕ್ಷತ್ರ, ಸೂರ್ಯನ ಸಬ್ಬಲ್ಲಿ ಕನೆಕ್ಟಿವಿಟಿ 2, 6ಕ್ಕೆ ಕನೆಕ್ಟಿವಿಟಿ ಇದೆ. 2 ಸೇಮ್ ಪ್ಲಾನೆಟ್ ಆಗಿದ್ದರಿಂದ
ಡಿಸೈಡಿಂಗ್ ಫ್ಯಾಕ್ಟರ್ ಯಾರಿದ್ದಾರೆ ಅಂತ ನೋಡಿದಾಗ ಆಕ್ಚುಲ್ ಆಗಿ ಅದು ಶುಕ್ರ. ಶುಕ್ರ 10ನೇ ಭಾವಕ್ಕೆ ಕನೆಕ್ಟಿವಿಟಿ. ಸೊ ಏನ್ ಮಾಡುತ್ತೆ, ಈ 2 6 ಸೇರಿಸ್ಕೊಂಡು 10ನ ಸೇರಿಸ್ಕೊಂಡಲ್ಲಿ 2 6 10 ಅನ್ನೋದನ್ನ ಕೌಂಟ್ ಮಾಡ್ಕೊಳ್ಳುತ್ತೆ. ಅವಾಗ ಏನರ್ಥ, ಇದು ಎರಡನ್ನೂ ಕೂಡ ಅದು ಮ್ಯಾಟರ್ ಆಗಿ ಕನ್ಸಿಡರ್ ಮಾಡುತ್ತೆ, ಅಥವಾ ಅದನ್ನ ಸ್ಟಾರ್ ಲಾರ್ಡ್ ಆಗಿ ಕನ್ಸಿಡರ್ ಮಾಡುತ್ತೆ. ಓಕೆ, ಇದನ್ನ ಹೆಂಗ್ ತಗೊಳ್ಬೋದು ಅಂತ ಕೇಳಿದ್ರೆ ಆಕ್ಚುಲ್ ಆಗಿ ನೀವು KP ಇದನ್ನು ಕೇಳಿರ್ತೀರಾ. ಆಕ್ಚುಲ್ ಆಗಿ ಇನ್ವಾಲ್ವ್ಮೆಂಟ್, ಕಮಿಟ್ಮೆಂಟ್, ಸೊ ಈ ತರದೆಲ್ಲ ತಗೊಂಡಿರ್ತೀರಾ. ಸೊ ಆ ಮುಖಾಂತರನು ಬೇಕಾದ್ರೆ ಇದನ್ನ ಉಪಯೋಗಿಸ್ಬೋದು, ಅಥವಾ ಸೋರ್ಸ್ ಮ್ಯಾಟರ್ ಡಿಸೈಡರ್ ಅಂತನಾದ್ರೂ ನೀವು ಅದನ್ನ ಉಪಯೋಗಿಸ್ಬೋದು, ಹೆಂಗಾದ್ರೂ ಉಪಯೋಗಿಸ್ಬೋದು. ನನ್ನ ಪ್ರಕಾರ ಈ ತರ ಪ್ಲಾನೆಟ್ ಇಂದ ಬರುವಂತ ಸಬ್ ಲಾರ್ಡ್ ಅನ್ನ ಉಪಯೋಗಿಸ್ಬೋದು. ಉಪಯೋಗಿಸಿ ಅದು ಕರೆಕ್ಟ್ ಆಗಿ ಬರುತ್ತೆ. ಕಸ್ಪಲ್ ಸಬ್ ಲಾರ್ಡ್ ಬೇಡ, ಕಸ್ಪಲ್ ಸ್ಟಾರ್ ಲಾರ್ಡ್ ಕೂಡ ಬೇಡ ಆಕ್ಚುಲಿ. ಓಕೆ, ಸೊ ಈಗ 2 6 10 ಯಾಕೆ ಬಂತು ಅನ್ನೋದು ಗೊತ್ತಾಯ್ತು. ಸೊ ಈ ರೀತಿನೇ ನಿಮಗೆ ಗೊತ್ತಿಲ್ಲದೆ ಏನಾದ್ರೂ ಸಪೋಸ್ ಅಲ್ಲೊಂದು ಬಾಬಾ ಇದ್ದು ಅದು ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಈ ರೀತಿ ಆಗಿರುತ್ತೆ ಅಂತ ಅರ್ಥ. ಸಾಫ್ಟ್ವೇರ್ ಅಲ್ಲಿ ಮಿಸ್ಟೇಕ್ ಇದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ಫೋನ್ ಮಾಡಿದ್ರು, ಬಟ್ ಆದ್ರೆ ಆ ಥರ ಏನು ಇಲ್ಲ ಆಕ್ಚುಲ್ ಆಗಿ. ಓಕೆನಾ, ಸಾಫ್ಟ್ವೇರ್ ಅಲ್ಲಿ ಈ ಥರದ ಒಂದು ಬಗ್ ಇದೆ ಅನ್ಸುತ್ತೆ ನೋಡಿ ಸರ್ ಅಂತ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈ 10,000 ನ ಬ್ರೇಕ್ ಮಾಡುವಂತ ಭಾವಗಳು ಯಾವ್ದು? Previous Trikona Bhav. It is 9th house, 12th house is 9th ಕರೆಕ್ಟ್, house. 9th house and also 5th house will break. ಕರೆಕ್ಟ್ Yes, sir. Trikona Bhav 159 ಬಂದ್ಬಿಡುತ್ತೆ. 5 9 ಬಂದ್ಬಿಡ್ತು. ಸೊ 5 9 ಬಂದಾಗ ಈ 10,000 ಬ್ರೇಕ್ ಆಗುತ್ತೆ, 2 6 ಬ್ರೇಕ್ ಆಗುತ್ತೆ, ಇದು ಬ್ರೇಕ್ ಆಗುತ್ತೆ. ಹೌದು. ಸೊ ಬ್ರೇಕ್ ಆದಾಗ ಏನಾಗುತ್ತೆ, ಇಲ್ಲಿ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ ಆಟೋಮೆಟಿಕ್ ಆಗಿ ಅಲ್ಲಿ 5 9 ಕ್ಯಾರಿ ಆಗುತ್ತೆ ಸೋರ್ಸ್ ಇಂದ ಬ್ರೇಕ್ ಮಾಡಿದಾಗ. ಓಕೆ, ಸೊ ವಾಪಸ್ ನಾನು ಅದನ್ನ ಆನ್ ಮಾಡ್ಕೊಳ್ತಾ ಇದೀನಿ. ಆಮೇಲೆ ನಾನು ಮರ್ತ್ಬಿಟ್ಟೆ ಅಂತಂದ್ರೆ ನಾಳೆ ಯಾವ್ದನೋ ಒಂದು ಜಾತಕ ಪ್ರಿಡಿಕ್ಷನ್ ಮಾಡಿದೆ ಅಂತಂದ್ರೆ ಆ ಸೆಟ್ಟಿಂಗ್ ಆನ್ ಅಲ್ಲಿ ಇರ್ತದೆ. ಸೊ ಅದಕ್ಕೋಸ್ಕರನೇ, ಯಾಕೆಂದ್ರೆ ತುಂಬಾ ಕೇರ್ಫುಲ್ ಆಗಿ ಸೆಟ್ಟಿಂಗ್ಸ್ ಅನ್ನ ನೀವು ಉಪಯೋಗಿಸ್ಬೇಕು. ಇಲ್ಲ ಅಂತಂದ್ರೆ ಕೆಲವೊಂದ್ಸರಿ ನೀವು ಒಂದು ಜಾತಕವನ್ನ ಯಾರಿಗೋ ಪ್ರಿಡಿಕ್ಷನ್ ಮಾಡಿ ಕೊಟ್ಬಿಟ್ಟಿರ್ತೀರ. ಸೊ ನಾಳೆ ನೀವು ಆ ಸೆಟ್ಟಿಂಗ್ಸ್ ನ ಯಾವ್ದೋ ಒಂದು ಗ್ಯಾಪ್ ನ ಮಾಡ್ಕೊಂಡು ಸೆಟ್ಟಿಂಗ್ಸ್ ಚೇಂಜ್ ಮಾಡಿ ಇಟ್ಟಿರ್ತೀರಾ, ಪ್ರಿಡಿಕ್ಷನ್ಸ್ ಕೊಟ್ಟಿರೋದು ಮರ್ತ್ಬಿಟ್ಟಿರ್ತೀರಾ. ಆಮೇಲೆ ನಿಮ್ಮ ಹತ್ರ ಅವ್ರು ಅದೇ ಜಾತಕ ಟೈಮ್ ತಂದು ಕೊಟ್ಟಾಗ ಆಕ್ಚುಲ್ ಆಗಿ ಇಲ್ಲಿ ಬೇರೆ ಸಿಗ್ನಿಫಿಕೇಟರ್ಸ್ ತೋರಿಸೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆವಾಗ ಕನ್ಫ್ಯೂಷನ್ಗಳು ಆಗ್ಬಿಡುತ್ತೆ. ಸೊ ಅದರಿಂದ ಅದೊಂದ್ಸರಿ ಚೆಕ್ ಮಾಡ್ಕೊಡು. ಈಗ ನೋಡಿ ಸ್ಯಾಟರ್ನ್ 5 9 ಕನೆಕ್ಟಿವಿಟಿ ಆಯ್ತು. ಓಕೆ, ಸೊ ಆ ರೀತಿ. ಸೊ ಇಲ್ಲಿ ಬರೀ ಡಾಲರ್ ಸಿಂಬಲ್ ಮಾತ್ರನೇ ತೋರಿಸುತ್ತೆ, ನಿಮಗೆ ಆಶ್ ಸಿಂಬಲ್ ಅಥವಾ ನಿಮಗೆ ಇಸ್ಕೊಲ್ ಟು ಸಿಂಬಲ್ ತೋರಿಸೋದಿಲ್ಲ. ಯಾಕೆ ಅಂತಂದ್ರೆ ನೀವು ಆ ಸೆಟ್ಟಿಂಗ್ ಎಲ್ಲ ಆನ್ ಮಾಡ್ಕೊಂಡ್ರೆ ನಿಮಗೆ ಆಶ್ ಸಿಂಬಲ್ ತೋರಿಸುತ್ತೆ. ಇದರಲ್ಲಿ ಈಗ ಬಂದು ಬರೀ ತೋರ್ಸೋದೇನು ಅಂತಂದ್ರೆ ಬರೀ ನಿಮ್ಗೆ ಈ ರೀತಿ ಲೊಕೇಟೆಡ್ ಹೌಸ್ ಸಿಂಬಲ್ ಮಾತ್ರನೇ ತೋರಿಸುತ್ತೆ. ಈಗ ನಾನು ಹಾಕಿರೋ ಸೆಟ್ಟಿಂಗ್ಸ್ ಅನ್ನ ನೀವು ಹಾಕೊಂಡ್ರೆ, ಈಗ ನಾನು ಉಪಯೋಗಿಸಿರುವಂತ ಸೆಟ್ಟಿಂಗ್, ಓಕೆ, ಡಾಲರ್ ಸಿಂಬಲ್, ಈ ಪ್ಲಸ್ ಸಿಂಬಲ್ ಆಟೋಮೆಟಿಕ್ ಆಗಿ ಬರುತ್ತೆ ಆಕ್ಚುಲ್ ಆಗಿ. ಸೊ ಪ್ಲಸ್ ಸಿಂಬಲ್ ಅಂದ್ರೆ ಏನು ಅಂತಂದ್ರೆ ಆಕ್ಚುಲ್ ಆಗಿ, ಓಕೆ, planet do not have there any star lord or sub lord ಆಗೋ ಇಲ್ಲ ಅಂತ ಅರ್ಥ. ಈ ಉದಾಹರಣೆಗೆ ಕುಜಗ್ರಹನ ನೋಡಿ. ಓಕೆ, ಕುಜಗ್ರಹ ಯಾವ ಗ್ರಹಗಳಿಗೋ ಅಥವಾ ಭಾವಗಳಿಗೋ ಸ್ಟಾರ್ ಆಗೋ ಸಬ್ ಆಗೋ ಬಂದಿರಲ್ಲ. ಸೊ ಅದಕ್ಕೆ ಕುಜಗ್ರಹಕ್ಕೆ ಪ್ಲಸ್ ಸಿಂಬಲ್ ಇದೆ. ನೀವು ಇಲ್ಲಿ ನೋಡ್ಬೋದು. ಯಾವ್ದನ ಇದಕ್ಕೆ ಸ್ಟಾರ್ ಆಗೋ ಸಬ್ ಆಗೋ ಬಂದಿದ್ಯಾ ಅಂತ ಕೇಳಿದ್ರೆ ಇಲ್ಲ. ಸ್ಟಾರ್ ಆಗೋ ಸಬ್ ಆಗೋ ಅಂದ್ರೆ ಏನು, ಈ ಕಾಲಮ್ ಅಲ್ಲಿ ಬಂದಿಲ್ಲ. ಈ ಕಾಲಮ್ ಅಲ್ಲಿ ಬಂದಿಲ್ಲ ಅಂತ ಅರ್ಥ. ಸ್ಟಾರ್ ಆಗೋ ಸಬ್ ಆಗೋ ಬಂದಿಲ್ಲ, ಅದಕ್ಕೆ ಕುಜಗ್ರಹಕ್ಕೆ ಪ್ಲಸ್ ಸಿಂಬಲ್ ಇದೆ. ಅದೇ ರೀತಿ ನೋಡಿ, ನೆಕ್ಸ್ಟ್ ಸಬ್ ಲಾರ್ಡ್ ಆಶ್ ಸಿಂಬಲ್ ಏನಾದ್ರು ಇತ್ತು ಅಂತಂದ್ರೆ ಅದು ಸಬ್ ಲಾರ್ಡ್ ಇಂದ ಕನೆಕ್ಟಿವಿಟಿ. ಸಬ್ ಲಾರ್ಡ್ ಅಂದ್ರೆ ಯಾವ ಸಬ್ ಲಾರ್ಡು, ಕಸ್ಪಲ್ ಸಬ್ ಲಾರ್ಡ್ ಇಂದ ಕನೆಕ್ಟಿವಿಟಿ ಆಗಿದೆ ಅಂತ ಅರ್ಥ ಆಶ್ ಸಿಂಬಲ್ ಅಲ್ಲಿ ಇತ್ತು ಅಂದ್ರೆ. ಬಟ್ ಈಗ ನೀವು ಅದನ್ನ ಆಫ್ ಮಾಡಿದಿರಾ, ಸೊ ಅದಕ್ಕೆ ನಿಮ್ಗೆ ಅದು ಬರೋದಿಲ್ಲ ಆಕ್ಚುಲಿ. ಅದ್ ಮತ್ತೆ ಡಾಲರ್ ಸಿಂಬಲ್ ಅಲ್ಲಿ ಇರುವಂತದ್ದೇನೋ ಗ್ರಹ ಇರುವಂತ ಜಾಗ ಅನ್ನೋದನ್ನ ತೋರಿಸುತ್ತೆ. ಇಸ್ ಈಕ್ವಲ್ ಟು ಸಿಂಬಲ್ ಇದೆ ನೋಡಿ, ಇಸ್ ಈಕ್ವಲ್ ಟು ಸಿಂಬಲ್ ಇದ್ರೆ ಸ್ಟಾರ್ ಲಾರ್ಡ್ ಇಂದ ಕನೆಕ್ಟಿವಿಟಿ ಆಗಿದೆ ಅಂತ ಅರ್ಥ. ಈಗ ಅದನ್ನ ನೀವು ಕಸ್ಪಲ್ ಸ್ಟಾರ್ ಲಾರ್ಡ್ ಅನ್ನು ಕೂಡ ನೀವು ಆಫ್ ಮಾಡಿದ್ರೆ ಸೊ ಈಗ ಬರೋದಿಲ್ಲ ಆಕ್ಚುಲಿ. ಅದಾದ್ಮೇಲೆ ಅಪ್ ಆರೋ ಕೀ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈಗ ಈ ರೀತಿ ಇರುತ್ತೆ, ಸಣ್ಣದಾಗ ಒಂದು ಆರೋ ಮಾರ್ಕ್ ಇರುತ್ತೆ. ಓಕೆ, ಸಣ್ಣದಾಗ ಒಂದು ಆರೋ ಮಾರ್ಕ್ ಇರುತ್ತೆ. ಓಕೆ, ಇದರ ಅರ್ಥ ಏನು ಅಂತಂದ್ರೆ ಗ್ರಹ
ಓನ್ ಸ್ಟಾರ್ ಅಲ್ಲೋ ಓನ್ ಸಬ್ ಅಲ್ಲೋ ಇರುತ್ತೆ ಅಂತ ಅರ್ಥ. ಈಗ ಉದಾಹರಣೆಗೆ ನೋಡಿ, ಈಗ ಗುರು ಗ್ರಹಕ್ಕಿದೆ, ಗುರುವಿನ ನಕ್ಷತ್ರದಲ್ಲೇ ಕೂತಿದೆ. ಅದೇ ರೀತಿ ಶುಕ್ರನಿಗಿರುತ್ತೆ, ಶುಕ್ರನ ಸಬ್ಬಲ್ಲೇ ಇದೆ. ರಾಹುಗಿರುತ್ತೆ ಅದೇ ತರ, ರಾಹುವಿನ ಸಬ್ಬಲ್ಲೇ ಇದೆ. ಕರೆಕ್ಟಾ? ಸೊ ಓನ್ ಅಂದ್ರೆ ಗ್ರಹಗಳೇನಾದ್ರೂ ತನ್ನ ಸ್ವಂತ ನಕ್ಷತ್ರ ಅಥವಾ ಸ್ವಂತ ಉಪ ಅಧಿಪತಿಯಲ್ಲಿ ಏನಾದ್ರೂ ಇದ್ರೆ ಆ ರೀತಿ ತೋರಿಸುತ್ತೆ. ಅದರ ಅರ್ಥ ಏನು ಅಂತಂದ್ರೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಅದಕ್ಕೆ ಸ್ಟ್ರಾಂಗ್ ಆಗಿ ಅದ್ರ ಫಲವನ್ನ ಕೊಡುತ್ತೆ ಅಂತ ಅರ್ಥ. ಹಾಗೆ ನೋಡಿ, ಬುಧ ಗ್ರಹಕ್ಕೂ ಪ್ಲಸ್ ಸಿಂಬಲ್ ಇದೆ. ಪ್ಲಸ್ ಸಿಂಬಲ್ ಅಲ್ಲಿ ಇದ್ರೆ ಹಂಗಂದ್ರೆ ಸ್ಟ್ರಾಂಗ್ ಇಲ್ವಾ ಸರ್, ಅದು ವೀಕ್ ಅದು ಅಂತ ಕೇಳಿದ್ರೆ ಆ ರೀತಿ ಏನು ಇಲ್ಲ ಆಕ್ಚುಲಿ. ಓಕೆ, ಗ್ರಹ ತನ್ನ ಮುಂಚೆ ಇದನ್ನ ಉಪಯೋಗಿಸ್ತಾ ಇದ್ದಿದ್ದು, ಈ ರೂಲ್ ಬಂದು ಮುಂಚೆ ಅಂದ್ರೆ ಒಂದು 5 years ಬ್ಯಾಕ್ ಉಪಯೋಗಿಸ್ತಾ ಇದ್ದಂತ ರೂಲ್ ಆಕ್ಚುಲಿ. ಗ್ರಹ ತನ್ನ ಫಲವನ್ನ ಕೊಡಬೇಕು ಅಂತಂದ್ರೆ ಇನ್ನೊಂದು ಗ್ರಹಕ್ಕೆ ತನ್ನ ಉಪ ಅಧಿಪತಿಯಾಗ ಅಂದ್ರೆ ನಕ್ಷತ್ರಾಧಿಪತಿಯಾಗೋ ಉಪ ಅಧಿಪತಿಯಾಗೋ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಒಂದು 5 ವರ್ಷದ ಹಿಂದ್ಗಡೆ ಆಕ್ಚುಲ್ ಆಗಿ. ಬಟ್ ಆ ರೀತಿ ಕಾನ್ಸೆಪ್ಟ್ ಈಗಿದೆಯಾ ಅಂತ ಕೇಳಿದ್ರೆ ಇಲ್ಲ ಆಕ್ಚುಲ್ ಆಗಿ. ಈಗ ಯಾಕೆಂದ್ರೆ ಸಬ್ಲಾಡೆ ಇಂಪಾರ್ಟೆಂಟ್ ಅಂತ ಬಂದ್ಮೇಲೆ, ಸಬ್ಲಾಡೆ ಸ್ಟ್ರಾಂಗ್ ಅಂತ ನಾವು ಹೇಳಿದ್ಮೇಲೆ, ಸಬ್ಲಾಡ್ ಮುಖಾಂತರನೇ ಈ ಕಸ್ಪಲ್ ಸಿಗ್ನಿಫಿಕೇಟರ್ಸ್ನೇ ಉಪಯೋಗಿಸ್ತಾ ಇದೀವಿ ನಾವು ಅಂದ್ಮೇಲೆ, ಈ ಗ್ರಹ 1, 3, 7, 11ಕ್ಕೆ ಕಸ್ಪಲ್ ಸಬ್ಲಾಡ್ ಆಗಿ ಬಂದಿರೋದ್ರಿಂದ ಈ ಗ್ರಹ ಸ್ಟ್ರಾಂಗ್ ಆಗಿ ನಮಗೆ ಫಲ ಕೊಡುತ್ತೆ ಕೊಡಲ್ವಾ? ಅವಾಗ ಕೊಡ್ಬೇಕು ತಾನೆ. ಇಲ್ಲ ಅಂತಂದ್ರೆ ಇಲ್ಲಿ ಸಬ್ಲಾಡ್ ಆಗಿ ಬಂದಿರೋದ್ರಿಂದ ಈ ಬುಧಕ್ಕೆ ಏನ್ ಪವರ್ ಇದೆ ಅವಾಗ? ಸೊ ಆ ಕಾನ್ಸೆಪ್ಟ್ ಪ್ರಕಾರ ನೋಡಿದಾಗ ಸಬ್ಲಾಡ್ ಸಿಗ್ನಿಫಿಕೇಟರ್ ಆಗಿ ಕೆಲಸ ಮಾಡುತ್ತೆ, ಒಂದು ಕಸ್ಪಲ್ ಸಿಗ್ನಿಫಿಕೇಟರ್ ಆಗಿ ಕೆಲಸ ಮಾಡುತ್ತೆ, ಇನ್ನೊಂದು ಕಸ್ಪಲ್ ಇಂಟರ್ಲಿಂಕ್ ಅಲ್ಲಿ ಕೆಲಸ ಮಾಡುತ್ತೆ. ಇದೆರಡೂ ಕೂಡ ವರ್ಕ್ ಆಗುತ್ತೆ. ಓಕೆ, ಸೊ ಈ ಕಾನ್ಸೆಪ್ಟ್ ಅನ್ನು ನಾವು ಇದೇ ರೀತಿನೇ ಉಪಯೋಗಿಸ್ತೀವಿ. ಇನ್ನೂ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಪ್ರಿಡಿಕ್ಷನ್ಸ್ ಮಾಡೋದಕ್ಕೆಲ್ಲ ಹೇಗೆ ಏನು ಎತ್ತ ಅಲ್ಲ ಅಂತ, ಅದನ್ನ ಮುಂದೆ ತಿಳಿಸ್ಕೊಡ್ತೀನಿ. ಏನಾದ್ರೂ ಪ್ರಶ್ನೆಗಳಿದೆಯಾ ಈಗ? ಓಕೆ, ಒಂದ್ ನಿಮಿಷ ರೀ. ನಾನೀಗ ವಿಂಶೋತ್ರಿ ದಶಾ ಸಿಸ್ಟಮ್ ಎಕ್ಸ್ಟೆಂಡೆಡ್ ಲಿಂಕ್ಸ್ ವರೆಗೂ ಬಂದಿದ್ದೆ ಆಕ್ಚುಲ್ ಆಗಿ. ನೆಕ್ಸ್ಟ್ ಟ್ರಾನ್ಸೆಟ್ ಸಿಗ್ನಿಫಿಕೇಟರ್ಸ್. ಓಕೆ, ಟ್ರಾನ್ಸೆಟ್ ಸಿಗ್ನಿಫಿಕೇಟರ್ಸ್ ಅಂದ್ರೆ ಏನು ಅನ್ನೋದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರೋಗ್ರೆಷನ್ ಚಾರ್ಟ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೀವಿ ಇಲ್ಲಿ. ಪ್ರೋಗ್ರೆಷನ್ ಚಾರ್ಟ್ ಅಂತ ಬರುತ್ತೆ. ತುಂಬಾ ಕ್ಯಾಲ್ಕುಲೇಷನ್ಸ್ ಇದೆ ಇದರಲ್ಲಿ. ವೆಸ್ಟರ್ನ್ ಆಸ್ಪೆಕ್ಟ್ಸ್ ಯೂಸ್ ಮಾಡಿದೀವಿ ಇದರಲ್ಲಿ. ಓಕೆ, ಸೊ ಇದು ಯಾವುದು ನಾವು ಉಪಯೋಗಿಸಲ್ಲ ಆಕ್ಚುಲ್ ಆಗಿ. ಓಕೆನಾ? ಕಾಂಬಿನೇಷನ್ಸ್ ಇದನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಇದನ್ನ ನಾವು ಬಹಳ ಮುಖ್ಯ ಆಕ್ಚುಲ್ ಆಗಿ, ಇಂಪಾರ್ಟೆಂಟ್. ಕೆಪಿ ಸಿಗ್ನಿಫಿಕೇಟರ್ಸ್ ನೋ, ನಾಡಿ ಸಿಗ್ನಿಫಿಕೇಟರ್ಸ್ ನೋ, ತಾರಾಬಲ ಇದೆ. ಟ್ರಾನ್ಸೆಟ್ ಚಾರ್ಟ್ ಟ್ರೆಡಿಷನಲ್ ಪ್ರಕಾರ ಇದೆ ಆಕ್ಚುಲ್ ಆಗಿ. ರಾಶಿ ಕುಂಡಲಿಯಲ್ಲೇ ಗೋಚಾರ ಗ್ರಹಗಳು ಎಲ್ಲೆಲ್ಲಿದೆ ಅನ್ನೋದನ್ನ ತೋರಿಸುತ್ತೆ ಇದು. ಅದಾದ್ಮೇಲೆ ಅದರದ್ದು ಪ್ಲಾನೆಟರಿ ಡೀಟೇಲ್ಸ್ ತೋರಿಸುತ್ತೆ, ನವಾಂಶವನ್ನು ಡೀಟೇಲ್ ತೋರಿಸುತ್ತೆ. ಓಕೆ, ಷಡ್ಬಲ, ಅಷ್ಟಕ ವರ್ಗ, ಪ್ಲಾನೆಟ್ ಡೀಟೇಲ್ಸ್, ಮಿಸ್ಲರೀಸ್, ನೋಟ್ ಪ್ಯಾಡ್ ಅನ್ನೋ ಒಂದು ಆಪ್ಷನ್ ಇದೆ. ಲಾಸ್ಟ್ ಅಲ್ಲಿ ರೂಲಿಂಗ್ ಪ್ಲಾನೆಟ್ ಮೋಷನ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಇದು 1 hour ತೋರಿಸುತ್ತೆ. ಈಗ ನೋಡ್ಬೋದು 21, 23, 37ರಿಂದ ಆಕ್ಚುಲ್ ಆಗಿ 1 hour ಈ ಡೀಟೇಲ್ ತೋರಿಸುತ್ತೆ. 22, 23, 28. ಓಕೆನಾ? 1 hourಗೆ ಡೀಟೇಲ್ಸ್ ತೋರಿಸುತ್ತೆ. ಸ್ವಲ್ಪ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ಸ್ಗೆ ಅದು ಯಾವ ನಕ್ಷತ್ರದಲ್ಲಿ ಕೂತಿದೆ, ಯಾವ ಸಬ್ಬಲ್ಲಿ ಕೂತಿದೆ, ಇದೆಲ್ಲ ತೋರಿಸುತ್ತೆ. ಈಗ ಬುಧ ಯಾವ ರಾಶಿ ಕೂತಿದೆ, ಬುಧನ ರಾಶಿಯಲ್ಲೇ ಕೂತಿದೆ ಆಕ್ಚುಲ್ ಆಗಿ ಅನ್ನೋದನ್ನ ತೋರಿಸುತ್ತೆ. ಲಗ್ನ ಬುಧನ ರಾಶಿಯಲ್ಲೇ ಕೂತಿದೆ. ಲಗ್ನ ಯಾವ ನಕ್ಷತ್ರದಲ್ಲಿ ಹೋಗ್ತಾ ಇದೆ, ಈಗ ರಾಹುವಿನ ನಕ್ಷತ್ರದಲ್ಲಿ ಹೋಗ್ತಾ ಇದೆ. ಲಗ್ನ ಯಾವ ಸಬ್ಬಲ್ಲಿ ಹೋಗ್ತಾ ಇದೆ, ಶುಕ್ರನ ಸಬ್ಬಲ್ಲಿ ಹೋಗ್ತಾ ಇದೆ. ಲಗ್ನ ಯಾವ ಸಬ್ಸಬ್ಬಲ್ಲಿ ಹೋಗ್ತಾ ಇದೆ, ಗುರುವಿನ ಸಬ್ಸಬ್ಬಲ್ಲಿ ಹೋಗ್ತಾ ಇದೆ. ಅದೇ ರೀತಿ ಚಂದ್ರ ಈಗ ಯಾವ ರಾಶಿಯಲ್ಲಿ ಹೋಗ್ತಾ ಇದೆ ಅಂತ ತೋರಿಸುತ್ತೆ. ಅದಾದ್ಮೇಲೆ ಚಂದ್ರ ಯಾವ ನಕ್ಷತ್ರದಲ್ಲಿದೆ, ಚಂದ್ರ ಯಾವ ಸಬ್ಬಲ್ಲಿದೆ, ಈ ರೀತಿ ತೋರಿಸುತ್ತೆ. ಓಕೆನಾ? ಎಲ್ಲ ಡೀಟೇಲ್ಸು ಇದೆ. ಓಕೆ, ರೈಟ್. ಸೊ ಇದರ ತುಂಬಾ ವಿಚಾರಕಗಳಿದೆ ಆಕ್ಚುಲ್ ಆಗಿ. ಸೊ ಏನ್ ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ ಈಗ. ಸೊ ಇದರಲ್ಲಿ ಅಷ್ಟಕ ವರ್ಗಗಳಲ್ಲಿ ನೆಕ್ಸ್ಟ್ ಭಿನ್ನಾಷ್ಟಕ ವರ್ಗ, ಸೊ ಸರ್ವಾಷ್ಟಕ ವರ್ಗ, ಪ್ರಷ್ಟಾಷ್ಟಕ ವರ್ಗ, ಸೊ ಈ ತರದ ಎಲ್ಲ ವಿಚಾರಗಳನ್ನ ಆಡ್ ಆನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಅಪ್ಡೇಟ್ಗಳಲ್ಲಿ ನಿಮ್ಗೆ ಆಟೋಮೆಟಿಕ್ ಆಗಿ ಇದು ಸಿಗುತ್ತೆ ಇಲ್ಲ. ಓಕೆ, ನಾವ್ ಏನೇನೆಲ್ಲ ಆಡ್ ಮಾಡ್ತೀವೋ ಆಟೋಮೆಟಿಕ್ ಆಗಿ ಸಿಗುತ್ತೆ. ಈಗ ರಾಶಿ ಪ್ರಕಾರ ಮತ್ತು ಭಾವದ ಪ್ರಕಾರ ಎರಡೂ ಪ್ರಕಾರನ ನೀವಿಲ್ಲಿ ಉಪಯೋಗಿಸ್ಬೋದು. ಓಕೆ, ಎನಿ ಕ್ವಶನ್ಸ್?
ಇವತ್ತೆಲ್ಲ ಫುಲ್ ಆ್ಯಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಸೊ ಡನ್ ಫಾರ್ ದಿ ಡೇ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು. ಒಂದ್ಲ ಕೇಳಿ ಸರ್, ಕೇಳಿ ಸರ್. ಆಕ್ಚುಲಿ ನೀವು ಏನು ಕ್ರಿಯೇಟ್ ಮಾಡಿದ್ದೀರಾ ಮೋರ್ ಅಕ್ಯುರಸಿ, ಹಾ, ಇದು ಆಕ್ಚುಲಿ ಸ್ಟ್ರೆಂತ್ ಸರ್. ಅಂದ್ರೆ ಒಂದು ಪ್ರಿಡಿಕ್ಷನ್ ಮಾಡೋದಕ್ಕೆ ಸ್ಟ್ರೆಂತ್. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ಇಲ್ಲಿ ನಮಗೆ ಒಂದು ವೀಕ್ನೆಸ್ ಇದೆ ಸರ್. ಏನ್ ಸರ್? ಅಂದ್ರೆ ಅಕ್ಯುರೇಟ್ ಆಗಿ ಟೈಮಿಂಗ್ಸ್ ತರಲ್ಲ ಸರ್. ಅಲ್ಲ, ಅದಕ್ಕೆ ನೀವು ರೆಕ್ಟಿಫಿಕೇಶನ್ ಮಾಡ್ಬೋದು ಸರ್. ಆಕ್ಚುಲ್ ಆಗಿ ರೆಕ್ಟಿಫಿಕೇಶನ್ ಮಾಡೋದು ತುಂಬಾ ಈಸಿ ಸರ್. ಅದನ್ನ ನಾನು ಹೇಳ್ಕೊಡ್ತೀನಿ ಸರ್. ಓಕೆನಾ? ಈ See, ಮತ್ತೆ ಇಲ್ಲೇನು ಸ್ವಲ್ಪ ಅಂತಂದ್ರೆ ದೊಡ್ಡವರಿಗೆ ಇದು ಅದಕ್ಕೆ ಮದುವೆ ಒಂದು ಡೇಟ್. ಆಪ್ಷನ್ ಕ್ರಿಯೇಟ್ ಮಾಡಿದೀವಿ ಸರ್. ಈಗ ಯಾರ ಹತ್ರ ಟೈಮ್ ಕರೆಕ್ಟ್ ಆಗಿ ಇಲ್ವೋ ಅವ್ರಿಗೆ ನೀವು ನಾಡಿ ಸಿಗ್ನಿಫಿಕೇಟರ್ಸ್ ನ ಉಪಯೋಗಿಸ್ಕೊಂಡೆ ಪ್ರಿಡಿಕ್ಷನ್ಸ್ ಅನ್ನ ಕೊಡ್ಬೋದು ಸರ್. ಅದಕ್ಕೆ ಅಲ್ಲೂ ಎಫೆಕ್ಟಿವ್ ಲಿಂಕ್ಸ್ ಅನ್ನ ಕೊಟ್ಟಿದ್ದೀವಿ ಸರ್. ಯಾರಿಗೆ ಟೈಮ್ ಕರೆಕ್ಟ್ ಆಗಿರುತ್ತೋ ಅದನ್ನ ನೀವು ತಗೊಂಡು ರೆಕ್ಟಿಫಿಕೇಶನ್ ಮಾಡಿ ನೀವು ಪ್ರಿಡಿಕ್ಷನ್ಸ್ ಅನ್ನ ಕೊಡ್ಬೋದು ಸರ್. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಹಾಸ್ಪಿಟಲ್ ಅಲ್ಲಿ ಈ ಟೈಮ್ ಅಂತ ಕೊಟ್ಟಿದ್ರೆ ಆ ಟೈಮ್ ಹಾಕ್ಬಿಟ್ಟು ಚೆಕ್ ಮಾಡಿ ಸರ್, ಪ್ರಿಡಿಕ್ಷನ್ಸ್ ಬರುತ್ತೆ ಸರ್. ಈಗ ನಾವು ಕಸ್ಪಲ್ ಸಿಗ್ನಿಫಿಕೇಟರ್ಸ್ ನ ಉಪಯೋಗಿಸ್ತಾ ಇದ್ದೀವಿ ಸರ್. ಕಸ್ಪಲ್ ಸಿಗ್ನಿಫಿಕೇಟರ್ ಉಪಯೋಗಿಸ್ತಾ ಇರೋದ್ರಿಂದ 1 ನಿಮಿಷ 2 ನಿಮಿಷಕ್ಕೆ ಒಂದು ಜಾತಕ ಬರುತ್ತೆ ಸರ್. 2 ನಿಮಿಷ ಅಂತಾನೆ ಇಟ್ಕೊಳ್ಳಿ ಸರ್. ಓಕೆನಾ? ಈಗ ಅವಳಿ ಜವಳಿ ಮಕ್ಕಳಾಗಿದ್ರು ಕೂಡ 2 ರಿಂದ 3 ನಿಮಿಷ 4 ನಿಮಿಷ ವ್ಯತ್ಯಾಸ ಬಂದೇ ಬರುತ್ತೆ ಸರ್. ಓಕೆನಾ? ಅಷ್ಟು ಆಕ್ಯುರೇಸಿ ಅಂತೂ ಇದೆ ಸರ್. ಆದ್ರೆ ನಾವೇನಾದ್ರೂ ಕಸ್ಪಲ್ ಸಬ್ಸಬ್ಲಾಡ್ ನ ಉಪಯೋಗಿಸ್ತಾ ಇದೀವಿ ಅಂದ್ರೆ ಲೆಕ್ಕ ಹಾಕಿ ಸರ್, 15 ರಿಂದ 30 ಸೆಕೆಂಡ್ ಒಂದು ಜಾತಕ ಸರ್. ಅವಾಗ ಪ್ರೆಡಿಕ್ಷನ್ಸ್ ಮಾಡಕ್ಕಾಗತ್ತಾ ಅಂದ್ರೆ ಮಾಡಕ್ಕಾಗಲ್ಲ ಸರ್. ಅದೇ ಸರ್, ಈಗ ಲಾಸ್ಟ್ ಯಾರ್ದೋ ಒಬ್ರದ್ದು ಹಂಗೆ ಆಯ್ತು. ನನಗೆ ಅಲ್ಲ, 20 ಸೆಕೆಂಡ್ ಅಲ್ಲಿ ಮನೆಗಳೇ ಚೇಂಜ್ ಆಗ್ತದೆ. ಕರೆಕ್ಟ್ ಸರ್. ಬಟ್ ಆದ್ರೆ ನೀವೀಗ ನಾನು ಕೊಟ್ಟಿರೋ ಸೆಟ್ಟಿಂಗ್ ಹಾಕೊಂಡು ನೀವು ಉಪಯೋಗಿಸಿ ಸರ್, ಕರೆಕ್ಟ್ ಆಗಿ ಬರುತ್ತೆ ಸರ್. ನಾನು ಅದಕ್ಕೆ ಎಲ್ಲರಿಗೂ ಹೇಳ್ಬಿಡ್ತೀನಿ, ನಾನು ಈ ಆ್ಯಪ್ ಇಂಟ್ರೊಡ್ಯೂಸ್ ಮಾಡೋವರೆಗೂ ಯಾರು ಕೂಡ ಯಾವ ಜಾತಕವನ್ನು ತಗೊಂಡು ಪ್ರಿಡಿಕ್ಷನ್ಸ್ ಅನ್ನ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ. ಈಗ ನೀವು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅದೇ ಜಾತಕವನ್ನು ಹಾಕಿ ಸರ್. ಸ್ವಲ್ಪ ಸಿಗ್ನಿಫಿಕೇಟರ್ಸ್ ಬದಲಾಗಿರುತ್ತೆ, 1 ನಿಮಿಷ 2 ನಿಮಿಷ ಆ ಕಡೆ ವ್ಯತ್ಯಾಸ ಮಾಡ್ಕೊಂಡಾದ್ರೂ ನೋಡಿ, ಅದು ಕರೆಕ್ಟ್ ಆಗಿ ರಿಸಲ್ಟ್ ಕೊಡುತ್ತೆ ಸರ್. ಯಾಕೆಂತಂದ್ರೆ ಸರ್, ನಾನು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್, 2010 ಇಂದ ಸರ್. ಇವತ್ತು ನನಗೆ ಅದು ಆಕ್ಯುರಸಿ ಕೊಟ್ಟಿರ್ಲಿಲ್ಲ ಅಂದಿದ್ರೆ, ನೀವು ಆಲೋಚನೆ ಮಾಡೋ ತರ ಟೈಮ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಪ್ರಿಡಿಕ್ಷನ್ಸ್ ಬರಲ್ಲ ಅನ್ನೋ ಆಲೋಚನೆ ಮಾಡಿದ್ರೆ ಇವತ್ತಿಲ್ಲಿ ನಾನು ಟೀಚಿಂಗ್ ಮಾಡೋ ಪರಿಸ್ಥಿತಿಗೆ ಬರ್ತಾ ಇತ್ತು ಅಂದ್ರೆ ಇಲ್ಲ. ಕರೆಕ್ಟ್ ತಾನೆ ಸರ್? ಸರ್ ನನಗೆ ಕೊಟ್ಟಿದೆ ಅಂದ್ರೆ ಆಕ್ಯುರಸಿ ನಿಮಗೂ 100ಕ್ಕೆ 100% ಕೊಟ್ಟೆ ಕೊಡುತ್ತೆ ಸರ್. ಇಲ್ಲ ಸರ್, ನನ್ನ ಮಗಂದೊಂದು ಅಕ್ಯುರಸಿ ಕೊಟ್ಟಿದೆ ಸರ್. ನಾನು ಬೆಳಗ್ಗೆ ಚೆಕ್ ಮಾಡ್ತಾ ಇದ್ದೆ, ಕರೆಕ್ಟ್ ಆಗಿ 28ನೇ ತಾರೀಕು 2019 ಅನ್ಸುತ್ತೆ. 1.5 ದಿನದಲ್ಲಿ ನನ್ನ ಮಗಂಗೆ ಆಪರೇಷನ್ ಆಗಿದೆ. ಅವು ಕರೆಕ್ಟ್ 1.5 ದಿನದಲ್ಲಿ ಸೂಕ್ಷ್ಮನೂ ಪ್ರಾಣ ಭುಕ್ತಿಲ್ಲ ಸರ್, 480 ಬಂದೋಗಿದೆ ಸರ್. ಓಕೆ, ರೈಟ್. ಅಷ್ಟು ಅಕ್ಯುರಸಿ ಅಂದ್ರೆ ಒಂದು ಟೈಮಿಂಗ್ಸ್ ಹಿಡಿಬೇಕಷ್ಟೇ ಸರ್. ಮೇನ್ ಟೈಮಿಂಗ್ಸ್ ಹೌದು ಹಿಡಿಬೇಕು ಸರ್. BTR ಅಲ್ಲಿ. ಅದೇ ಹೇಳ್ಕೊಡ್ತೀನಿ ಸರ್. ಅಷ್ಟು ಅಕ್ಯುರಸಿ ಬಂದೋಗಿದೆ ಸರ್. ಮತ್ತೆ ಕೇತು 159 ಗೆ ಬಂದಿದ್ದಾನೆ. ಮತ್ತೆ ಆ ಟೈಮಲ್ಲಿ ಹಂಗೆ ಕ್ಯೂರ್ ಆಗಿ ಬಂದ ಸರ್, ಆಪರೇಷನ್ ಆಗಿ. ಇಲ್ಲ, ಅದು ಹೆಂಗ್ ಮಾಡ್ಬೇಕು ಅನ್ನೋದೆಲ್ಲ ನಾನು ತಿಳಿಸ್ಕೊಡ್ತೇನೆ ಸರ್. ಓಕೆ, ಎಸ್ ಸರ್, ಎಸ್ ಸರ್. ರೈಟ್ ಸರ್. ಓಕೆ ಸರ್. ಓಕೆ ಸರ್. ಸರ್ ನೀವೇನೋ ಕೇಳ್ತಾ ಇದ್ದೀರಿ ಸರ್? ಸರ್ ಏನಿಲ್ಲ, ನೀವು ಎಕ್ಸ್ಪ್ಲನೇಷನ್ ಪ್ರಿವಿಯಸ್ ಕ್ಲಾಸ್ ಇಂದ ಆಕ್ಚುಲಿ ಸ್ವಲ್ಪ ಹಂಗೆ ಏನ್ ಮಾಡ್ತಾ ಇದ್ದೆ ಅವಾಗ ಐಡಿ ಬಂತು. ಸೊ ಅಲ್ಲಿ ನಾವು ತ್ರಿಕೋಣ ಭಾವಗಳ ಬಗ್ಗೆ ಮಾತಾಡ್ತೇವೆ. ಲೈಕ್ 159, 2610, 3711, 4812. ಸೊ ಅಲ್ಲಿ ನಾವೇನ್ ಹೇಳಿದ್ವಿ, ಪ್ರೀವಿಯಸ್ ಭಾವ ಅಂದ್ರೆ 12th ಭಾವ ವಿಲ್ ಡಿಟೋರೇಟ್, ಅಂದ್ರೆ ಇಟ್ ವಿಲ್ ಸ್ಟಾಪ್ ದ ಮೀನ್ಸ್ ಪ್ರೋಗ್ರೆಸ್ ಆಫ್ ಎನಿ ಭಾವ ವಿಚ್ ಇಸ್ ಪ್ರೆಸೆಂಟ್. ಓಕೆ, ಆದ್ರೆ ವೆನ್ ಇಟ್ ಕಮ್ಸ್ ಟು ದ ನೆಕ್ಸ್ಟ್ ಭಾವ, ಸೆಕೆಂಡ್ ಭಾವ ಬಂತು ಅಂದ್ರೆ ಮೀನ್ಸ್ 159 ಗೆ 2610 ಇಸ್ ಅ ಕನೆಕ್ಷನ್. ಸೊ ಅವಾಗ ಅದು ಯಾವ ತರ ಪ್ರೋಗ್ರೆಸ್ ಕೊಡುತ್ತೆ? ಮೀನ್ಸ್ ಅಂದ್ರೆ ಅದನ್ನ ಹೆಂಗ್ ಕರಿತೀವಿ ಅಂತಂದ್ರೆ ಸರ್, ಅದನ್ನ ನ್ಯೂಟ್ರಲ್ ಮಾಡುತ್ತೆ, ಇಲ್ಲಾಂದ್ರೆ 10 ರಿಂದ 20% ಬೆಳೆಸುತ್ತೆ ಅಂತ ಕರಿತೀವಿ ಸರ್. ಅದನ್ನ ಅಂದ್ರೆ ಸರ್ ಸಿಚುವೇಶನ್ ತಕ್ಕ ಹಾಗೆ ಆಗುತ್ತೆ, ಅದನ್ನ ಗ್ರೋ ಮಾಡುತ್ತೆ ಅಂತ ಅರ್ಥ ಸರ್. ಅಂದ್ರೆ 30% ಗ್ರೋತ್ ಮೀನ್ಸ್ ಇನ್ನರ್. ಉದಾಹರಣೆಗೆ ಹೆಂಗೆ ಅಂದ್ರೆ ಸರ್, ಈಗ ಉದಾಹರಣೆಗೆ ಹೇಳ್ತೀನಿ ನೋಡಿ, 6ನೇ ಭಾವಕ್ಕೆ 7ನೇ ಮನೆ ಕನೆಕ್ಟಿವಿಟಿ ಇದೆ ಅಂತ ಇಟ್ಕೊಳ್ಳಿ ಸರ್. 7ನೇ ಮನೆ ಮುಂದಿನ ಮನೆ ಆಗುತ್ತೆ 6ನೇ ಮನೆಗೆ. ಹೌದು. ಅವಾಗ ಏನಾಗುತ್ತೆ ಅಂತಂದ್ರೆ, ಉದ್ಯೋಗದಲ್ಲಿ ಏನಾದ್ರು ಸಮಸ್ಯೆಗಳು ಬರುತ್ತಾ, ತೊಂದರೆಗಳು ಬರುತ್ತಾ ಅಂದ್ರೆ ಏನೂ ಸಮಸ್ಯೆ ತೊಂದರೆಗಳು ಬರೋದಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡೋ ಜಾಗದಲ್ಲಿ ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತಾನಪ್ಪ ಇವನು, ಒಳ್ಳೆ ಹುಡುಗ, ಒಳ್ಳೆ ರೀತಿಯಲ್ಲಿ ಅಂತ ಹೇಳಿ ಒಂದು ನೇಮ್ ಅಂಡ್ ಫೇಮ್ ಆ ಟೈಮಲ್ಲಿ ಒಂದು ನೇಮ್ ಕೊಡುತ್ತೆ, ಒಂದು ಸಣ್ಣ ಇಂಕ್ರಿಮೆಂಟ್ ಅನ್ನೋದು ಕೊಡುತ್ತೆ, ಅಥವಾ ಒಂದು ಸಣ್ಣ ಅಪ್ರಿಸಿಯೇಷನ್ ಅನ್ನೋದು ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಅಂತ ಅರ್ಥ ಸರ್.
ಓಕೆ, ಅಂದ್ರೆ ನಾವು ಅದನ್ನು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಬೋದು. ಕನ್ಸಿಡರ್ ಮಾಡ್ಬೋದು ಸರ್. ಅದೇ ಇವಾಗ ಏನಾದ್ರು 7th ಹೌಸ್ ಜೊತೆಗೆ 5th ಹೌಸ್ ಜಾಯಿನ್ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ ಸರ್. 6th ಹೌಸ್ಗೆ ಅದು 212 ಆಗಿ ಕನೆಕ್ಟಿವಿಟಿ ಆಗಿ ಅಲ್ಲಿ ಅವನಿಗೆ ಪ್ರಮೋಷನ್ ಸಿಕ್ಕಲ್ಲ, ಅಥವಾ ಒಂದು ನೇಮು ಫೇಮು ಸಿಕ್ಕಲ್ಲ, ಒಂದು ಸಣ್ಣ ಅಪ್ರಿಸಿಯೇಷನ್ ಸಿಗದಂಗೆ ಹೋಗುತ್ತೆ ಅಂತ ಅರ್ಥ ಸರ್. ಓಕೆ ಓಕೆ, ಅದೇ ರೀತಿನೇ ಸರ್. ಅಂದ್ರೆ ಬಟ್ ಹಾ ಸರ್, ಹಾ ಹಾ, ಸರ್, ಒಂದು ಹೇಳಿ ಸರ್. ಭಾವ ಅಂತ ಈಗ ತಗೊಂಡ್ರೆ ಸರ್, ಆಕ್ಚುಲ್ ಆಗಿ ಹಾ ಮುಂದಿನ ಭಾವದಲ್ಲಿ ಏನಿರುತ್ತೆ ಅಂದ್ರೆ ಅದ್ರ ಕಾರಕ ಏನಿರುತ್ತೋ ಅದ್ರ ಆಪೋಸಿಟ್ ಆಗಿ ಹೋಗುವಂತ ಕಾರಕ ಅದ್ರ ಹಿಂದಿನ ಭಾವದಲ್ಲಿ ಇರುತ್ತೆ ಅಂತ ಅರ್ಥ ಸರ್. ಅದಕ್ಕೆ ಈಗ ಉದಾಹರಣೆಗೆ ಹೌದು. ಹೇಳ್ಬೇಕಂದ್ರೆ 7ನೇ ಮನೆಯಲ್ಲಿ ಮದುವೆ ಅಂತ ಕರಿತೀವಿ, ಜೋಡಿ ಪಾರ್ಟ್ನರ್ ಅಂತ ಕರಿತೀವಿ. 6ನೇ ಮನೆಯಲ್ಲಿ ಅದ್ರ ಆಪೋಸಿಟ್ ಕಾರಕ ಅಂದ್ರೆ ಒಂಟಿತನ ಅನ್ನೋದನ್ನ ಇರುತ್ತೆ Single. ಸರ್. ಓಕೆನಾ? ಈಗ 7ನೇ ಭಾವನ ನಾವು ಸಮಾನತೆಯಿಂದ ಕಾಣುವಂತ ಸ್ವಭಾವ ಅಥವಾ ಸಮಾನತೆಯಿಂದ ಕಾಣ್ತಾರೆ ಇವರು ಅಂತ ಅಂದಾಗ, 6ನೇ ಭಾವ ಅಂತ ಬಂದಾಗ ಸಮಾನತೆಯಿಂದ ಕಾಣುವುದಿಲ್ಲ ಅನ್ನೋದನ್ನ ತಗೊಳ್ತೀವಿ ಸರ್. ಅದ್ರ ಆಪೋಸಿಟ್ ಕಾರಕ ಅದರಲ್ಲಿ ಇದೆ ಅಂತ ಅರ್ಥ ಸರ್. ಈಗ ಉದಾಹರಣೆಗೆ ಈಗ 4ನೇ ಭಾವ ಅಂತ ತಗೊಂಡ್ರೆ 4ನೇ ಭಾವದಲ್ಲಿ ಕನ್ಸ್ಟ್ರಕ್ಷನ್ ಅಂತ ತಗೊಳ್ತೀವಿ ಅಂತ ಇಟ್ಕೊಳ್ಳಿ ಸರ್ ಅದನ್ನು. ಸೊ ಅದೇ 3ನೇ ಭಾವ ಅಂತ ತಗೊಂಡಾಗ ಆಕ್ಚುಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇವ್ರಿಗೆ ಸೆಟ್ ಆಗಲ್ಲ ಅಂತ ಅರ್ಥ ಸರ್. ಹಂಗಂದ್ರೆ 4ನೇ ಭಾವಕ್ಕೆ ಅದು ವಿರೋಧವಾದ ಭಾವ ಅಂತ ತಗೊಳ್ತೀವಿ. ಈಗ ಅದನ್ನೇ 5ನೇ ಭಾವ ಅಂತ ತಗೊಂಡಾಗ 5ನೇ ಭಾವಕ್ಕೆ ಕಲೆ ಅಂತ ತಗೊಂಡಾಗ 4ನೇ ಭಾವನ ಕಲೆ ಇಲ್ಲ, ಕಲೆ ಮೇಲೆ ಆಸಕ್ತಿ ಕಡಿಮೆ ಅಂತ ತಗೊಳ್ತೀವಿ ಸರ್. ಅದು ವಿರೋಧವಾಗಿರುವಂತ ಕಾರಕಗಳನ್ನ ಅದರ ಹಿಂದಿನ ಭಾವಗಳು ಸಪೋರ್ಟ್ ಮಾಡೋದ್ರೆ ಆಪೋಸಿಟ್ ಆಗಿ ಹೋಗುತ್ತೆ ಅಂತ ಅರ್ಥ ಸರ್. ಅಂದ್ರೆ 8 ಮತ್ತು 12ಕ್ಕೆ ವ್ಯತ್ಯಾಸ ಏನು ಅಂತಂದ್ರೆ 12 ಅನ್ನೋದು ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಈಗ ಮದುವೆ ಮಾಡ್ಕೋ ಅಂತ ಹೇಳಿದ್ರೆ 6 ಕನೆಕ್ಟಿವಿಟಿ ಇದ್ರೆ 7ನೇ ಭಾವಕ್ಕಿಲ್ಲ, ನಂಗೆ ಮದುವೆ ಬೇಡಪ್ಪ, ನಾನು ಒಂಟಿಯಾಗಿರ್ತೀನಿ ಅಂತ ಹೇಳ್ತಾರೆ. ಅದೇ ಈ 8ನೇ ಭಾವ ಕನೆಕ್ಟಿವಿಟಿ ಆಯ್ತು ಅಂದ್ರೆ ಸಿಕ್ಕಾಕೊಂಡು ಒದ್ದಾಡೋದು. ಮದುವೆ ಮಾಡ್ಕೊಂತಾರೆ ಆದ್ರೆ ಮರ್ಯಾದೆ ಕೊಡಲ್ಲ ಇನ್ನೊಬ್ರಿಗೆ, ಅಥವಾ ಅದ್ರ ಜೊತೆಲಿ ಸಿಗಾಕೊಂಡು ತೊಂದರೆಗಳನ್ನ ಅನುಭವಿಸೋದು ಅಂತ ಅರ್ಥ ಸರ್. ಸಿಕ್ಕಾಕೊಂಡು ಒದ್ದಾಡೋದು ಅನ್ನೋದು 8 ಸರ್. ಆಗ 12 ಡೇಂಜರ 8 ಡೇಂಜರ ಅಂತ ಕೇಳಿದ್ರೆ 8 ಡೇಂಜರ್ ಸರ್. ಓಕೆ, ಸಾರಿದು ಸರ್. ಸರ್ ಬಟ್ ಅದು ತ್ರಿಕೋಣ ಭಾವದಲ್ಲಿ ಈಗ 159ಗೆ 216 ಇಸ್ ನಾಟ್ ಅಪೋಸಿಂಗ್ ಆಕ್ಚುಲಿ, ಇಲ್ಲ. ಬಟ್ 357 ಬಂದಾಗ, ಹಾ, ಸಾರಿ 3711 ಬಂದಾಗ 4812 ಬಂದ್ರೆ ವಿಲ್ ಇಟ್ ಆಪೋಸ್? ಯಾಕಂದ್ರೆ 812 ಇಲ್ಲ. ಕನೆಕ್ಟ್ ಈಗ 3ನೇ ಭಾವಕ್ಕೆ 4 × 12 ಬಂತು ಅಂತ ಅದರ ಕಾರಕಗಳನ್ನು ಹೆಚ್ಚೆ ಮಾಡೋದು ಸರ್. ಅದನ್ನು ಕೂಡ ಅದನ್ನ ಏನ್ ಮಾಡುತ್ತೆ ಅಂತಂದ್ರೆ, ಈಗ 3ನೇ ಭಾವಕ್ಕೆ 4ನೇ ಭಾವ ಅನ್ನೋದು ಅಲ್ಲ ಮುಂದಿನ ಸರ್, ಭಾವ. ಸಾರಿ ನಾನು ಇಂಟರ್ಪ್ಟ್ ಮಾಡ, ನಾನು ಹೇಳೋದು 4812 ಆಕ್ಚುಲಿ ನೆಗೆಟಿವ್ ಭಾವ ಅಂತ. ಅಲ್ಲ ಸರ್, 4812 ನೆಗೆಟಿವ್ ಭಾವ ಅಂತ ನಾವು ಹೇಳ್ತೀವಲ್ಲ, ಹೌದು ಸೊ ಅದು ನೆಗೆಟಿವ್ಲಿ ಇನ್ಕ್ರೀಸ್ ಮಾಡುತ್ತಲ್ವಾ? ಹೌದು 3711ಗೆ ಹೌದು, ಪಾಸಿಟಿವ್ ಅಂತೂ ಮಾಡೋದಿಲ್ಲ. ಮಾಡಲ್ಲ. That is. ಹಾ, ಅದು ಕರೆಕ್ಟ್ ನೀವು ಹೇಳ್ತಾ ಇರೋದು. ಈಗ 3ನೇ ಭಾವಕ್ಕೆ ನಿಮಿಷ, 3ನೇ ಭಾವಕ್ಕೆ 4, 8, 12 ಕನೆಕ್ಟಿವಿಟಿ ಆದ್ರೆ ಇದು ನೆಗೆಟಿವ್ ಸರ್. ಉದಾಹರಣೆಗೆ 3ನೇ ಭಾವದಲ್ಲಿ ಇರುವಂತ ಕಾರಕಗಳನ್ನ ಅಂತ ತಗೊಂಡಾಗ ಆಕ್ಚುಲ್ ಆಗಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಶೋಲ್ಡರ್ ರೀಜನ್ ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ಕೈಗಳಲ್ಲಿ ಸಮಸ್ಯೆಗಳು ಬರುತ್ತೆ ಆಕ್ಚುಲ್ ಆಗಿ. ಸೊ ಈ ರೀತಿ ಸರ್. ಈಗ 3ನೇ ಭಾವಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳನ್ನ ಡಾಕ್ಯುಮೆಂಟ್ಸ್ ಅಂತ ತಗೊಂಡಾಗ, ಯಾರ್ದನ ಜಾತಕದಲ್ಲಿ ಹಿಂಗಿದ್ದಾಗ ಆಕ್ಚುಲಿ ಅವ್ರ ಡಾಕ್ಯುಮೆಂಟ್ಸ್ ಅಲ್ಲಿ, ಈಗ ಉದಾಹರಣೆಗೆ ಆಧಾರ್ ಕಾರ್ಡ್ ಅಲ್ಲಿ ತಂದೆ ಹೆಸರು ಇರುತ್ತೆ, ಪ್ಯಾನ್ ಕಾರ್ಡ್ ಅಲ್ಲಿ ತನ್ನ ಗಂಡನ ಹೆಸರು ಇರುತ್ತೆ. ಸೊ ಆ ತರನು ಚೇಂಜಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಡಾಕ್ಯುಮೆಂಟ್ಸ್ ಗಳಲ್ಲಿ ಒಂದಕ್ಕೊಂದು ಕರೆಕ್ಟ್ ಆಗಿ ಮ್ಯಾಚ್ ಆಗೋದಿಲ್ಲ ಅನ್ನೋದನ್ನು ತೋರಿಸುತ್ತೆ ಸರ್. ಓಕೆ, ಸೊ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಒಂದು ವ್ಯತ್ಯಾಸಗಳಾಗಿರುತ್ತೆ ಅಂತ ಅರ್ಥ ಸರ್. ಆ ತರ ಬರುತ್ತೆ ಸರ್. ಓಕೆ, ಏನಾದ್ರು ಕ್ವಶನ್ಸ್? ಯಾರಿಗಾದ್ರೂ ಏನಾದ್ರು ಬೇರೆ ಪ್ರಶ್ನೆಗಳಿದೆಯಾ? ಏನಾದ್ರು ಕ್ವಶನ್ಸ್? ಇಲ್ಲ, ಅದ್ರ ಬಗ್ಗೆ ಇದನ್ನ ಮಾಡ್ತಾ ಇದೀನಿ ಇಲ್ಲ, ಅದು ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಪ್ರಾಕ್ಟೀಸ್ ಇಲ್ಲ, ಮಾಡಿದಷ್ಟು ನಿಮ್ಗೆ ಬಂದ್ಬಿಡುತ್ತೆ ಅಲ್ಲ ಸರ್. ಹಂಗೆ ಡೌಟ್ಸ್ ಬರ್ತಾ ಇದೆ, ಅದನ್ನೇ ನೋಟ್ ಮಾಡಿ ಇಟ್ಕೊಂಡಿದ್ರೆ ಕನ್ಫ್ಯೂಷನ್. ಯಾಕಂದ್ರೆ 159ಗೆ 216 ಇಸ್ ನಾಟ್ ಅಪೋಸಿಂಗ್, ಗೆಟಿಂಗ್ Right. ನ್ಯೂಟ್ರಲ್. ಹ್ಮ್ 357ಗೆ 4812 ಬಂದ್ರೆ ಇಟ್ ವಿಲ್ ನೆಗೆಟಿವ್ಲಿ ಇನ್ಕ್ರೀಸ್, ಬಟ್ ಪಾಸಿಟಿವ್ಲಿ ಇಟ್ ವಿಲ್ ನಾಟ್. ಇಟ್ ವಿಲ್ ನಾಟ್ ಇನ್ಕ್ರೀಸ್ ಸರ್. ಹೌದು, ಕ್ಲಾರಿಫಿಕೇಶನ್ ಅಷ್ಟೇ ಸರ್. ರೈಟ್ ಸರ್. ಓಕೆ, ಇಲ್ಲ ಅದಕ್ಕೊಂದು ಆಪ್ಷನ್ ತರ್ತಾ ಇದೀವಿ ಸರ್. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಿಮ್ಗೆಲ್ಲ ಬಂದ್ಬಿಡುತ್ತೆ ಸರ್. ನೀವು ಈಸಿಯಾಗಿ ನೋಡಿದ ತಕ್ಷಣ ಎಫೆಕ್ಟಿವ್ ಲೆನ್ಸ್ ಅನ್ನ ಪಟ್ ಅಂತ ಪ್ರಿಡಿಕ್ಷನ್ಸ್ ಕೊಡುವಂತ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದಿದೀವಿ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಸರ್. ಅತಿ ಶೀಘ್ರದಲ್ಲಿ ಆಗುತ್ತೆ. ದೇವ್ರು ನಮ್ಗೆ ಫೈನಾನ್ಷಿಯಲಿ ಎಲ್ಲಾ ತರದ ಸಪೋರ್ಟ್ ಮಾಡಿದ್ರೆ ಬೇಗ ಬೇಗ ನಡೆಯುತ್ತೆ ಸರ್ ಕೆಲಸ. ನೋಡೋಣ ಸರ್, ಆ ದೇವ್ರ ಆಶೀರ್ವಾದ ಅಷ್ಟೇ ಸರ್, ಬೇರೊಂದಿಲ್ಲ. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಮತ್ತೆ ನಾಳೆ ಸಿಗ್ತೀವಿ. ನಮಸ್ಕಾರ ಸರ್. Thank you.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.